ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ವಂದೇ ವಂದಾರು ಮಂದಾರಂ ಇಂದುಭೂಷಣನಂದನಂ ಅಮಂದಾನಂದಸಂದೋಹ ಬಂಧುರಂ ಸಿಂಧುರಾನನಂ. ಇದಂ ಕವಿಭ್ಯಃ ಪೂರ್ವೇಭ್ಯಃ ನಮೋ ವಾಕಂ ಪ್ರಶಾಸ್ಮಹೇ. ವಂದೇ ಮಹಿಚತಾಂ ವಾಣೀಂ ಅಮೃತಾಂ ಆತ್ಮನಃ ಕರಾಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿಃ ಯಜತ್ರಾಃ. ಸ್ಥಿರೈಃ ಅಂಗೈಃ ತುಷ್ಟುವಾಂಸಃ ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿಃ ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಸೃಷ್ಟಿಮೂಲದಲ್ಲಿ ಎಲ್ಲ ಗುರುಗಳಿಗೂ ಗುರುವಾಗಿ ಬೆಳಗ್ತಾ ಇರುವ ಪರಂಜ್ಯೋತಿ ರೂಪವಾದ ತತ್ವಕ್ಕೆ ನಮೋ ನಮಃ. ಎಲ್ಲ ಆಚಾರ್ಯ ಪುರುಷರಿಗೂ ಹಾರ್ದಿಕವಾದ ನಮನಗಳು. ಹೃದಯಸ್ಥರಾದ ವಿದ್ಯಾಮೂರ್ತಿಗಳಾದ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಉಪನಿಷತ್ ಪ್ರವಚನ ಮಾಲಿಕೆಯ 8ನೆಯ ಕುಸುಮವನ್ನು ಉಪನಿಷತ್ ಪುರುಷನ ಪದಪದ್ಮಗಳಲ್ಲಿ ಅರ್ಪಿಸೋದಕ್ಕೆ ಉದ್ಯುಕ್ತನಾಗಿದ್ದೇನೆ. ಈ ಹಿಂದಿನ ಪ್ರವಚನದಲ್ಲಿ ಶೌನಕರು ಕೇಳಿದ ಪ್ರಶ್ನೆಗಳಿಗೆ ಅಂಗಿರಸರು ಸಮಾಧಾನ ಕೊಡ್ತಾ ಇರುವ ಸಂದರ್ಭವನ್ನು ಗಮನಿಸಿದ್ದೇವೆ. ಅದರ ಮೇಲೊಂದು ಪ್ರಶ್ನೆ ಬಂದಿದೆ ಸಭ್ಯರಿಂದ. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತೆ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆ ಮೇಲೆ ಹುಟ್ಕೊಂಡಿರೋ ಪ್ರಶ್ನೆ, ಯಾರಾದರೂ ಒಬ್ಬ ವ್ಯಕ್ತಿಗೆ ಎಲ್ಲವನ್ನೂ ತಿಳಿದು ಇರೋಕ್ಕೆ ಸಾಧ್ಯವಾ? ಸರ್ವಜ್ಞಾನ ಶಬ್ದವನ್ನು ಬಳಸ್ತಾರೆ, ಆ ಬಗ್ಗೆ ಮುಂದೆ ಇಲ್ಲೇ ಬರುತ್ತೆ. ಅದರ ಪ್ರಶ್ನೆ ಬಂದಿರೋದ್ರಿಂದ ಒಂದು ಉತ್ತರವನ್ನು ಕೊಟ್ಕೊಂಡು ಮುಂದಕ್ಕೆ ಹೋಗೋದು ಕರ್ತವ್ಯ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲವನ್ನೂ ತಿಳಿಯೋಕ್ಕೆ ಸಾಧ್ಯನಾ? ಏಕೆಂದರೆ 14 ಲೋಕಗಳಿದೆ ಅಂತ ಕೇಳ್ತಾ ಇದ್ವಿ. ಅದು ಎಷ್ಟು ಜೀವಕೋಟಿಗಳಿದೆ ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಎಲ್ಲ ವಿಷಯವನ್ನು ಯಾರಾದರೂ ಒಬ್ಬ ತಿಳ್ಕೊಳ್ಳೋಕ್ಕೆ ಸಾಧ್ಯನಾ? ಇದು ಕೇವಲ ಒಂದು ಹೊಗಳಿಕೆಯ ಮಾತಾ ಅಂತ ಪ್ರಶ್ನೆ ಆಗುತ್ತೆ ಸಹಜವಾಗಿ. ಆದರೆ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಅಂತ 2 ವಿಭಾಗ ಮಾಡಿ ಹೇಳ್ತಾರೆ. ಸಾಮಾನ್ಯ ಜ್ಞಾನ ಅಂದರೆ ಹಿಂದಿನ ಪಾಠದಲ್ಲಿ ಹೇಳಿದ ಹಾಗೆ ಸುವರ್ಣದಿಂದ ಆಗಿರೋ 10 ರೀತಿಯಾದ ಆಭರಣಗಳಿದ್ದರೆ ಸುವರ್ಣದ ಬಗ್ಗೆ ಚೆನ್ನಾಗಿ ಪರಿಚಯ ಆಗಿದೆ ಅಂದರೆ ಆಭರಣಗಳೆಲ್ಲ ತಿಳಿದ ಹಾಗೆ ಅಂತ ಹೇಳಿದರೆ ಇದಕ್ಕೆ ಸಾಮಾನ್ಯ ಜ್ಞಾನ ಅಂತ ಕರೀತಾರೆ. ಒಂದೊಂದು ಆಭರಣದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಾದ್ರೆ ವಿಶೇಷ ಜ್ಞಾನ ಅಂತ ಕರೀತಾರೆ. ಇಲ್ಲಿ ಹೇಳ್ತಾ ಇರೋದು ಸಾಮಾನ್ಯ ಜ್ಞಾನ ಎಂಬುದು ಹುಟ್ಟುತ್ತೆ ಅಂತ. ನಮ್ಮ ಹಿರಿಯರು ಅಧ್ಯಾಪಕರೊಬ್ಬರು ಹೇಳ್ತಾಯಿದ್ರು, ಸರ್ವಜ್ಞ ಅಂದರೆ ಈ ಕ್ಷಣದಲ್ಲಿ ಮಾರ್ಕೆಟ್ನ ಇಂಥ ಅಂಗಡಿನಲ್ಲಿ
ಕೊತ್ತಂಬರಿ ಸೊಪ್ಪಿಗೆ ರೇಟ್ ಎಷ್ಟಿದೆ ಅಂತ ಅವನಿಗೆ ಗೊತ್ತಿರಬೇಕು ಅಂತ ಹೀಗೆ ಲೆಕ್ಕ ಹಾಕಬಾರ್ದಪ್ಪ, ಅದು ಸಾಧ್ಯ ಇಲ್ಲ. ಆದರೆ ಇಷ್ಟಪಟ್ಟರೆ ತಿಳಿಯೋಕ್ಕಾಗಲ್ವ ಅಂದರೆ ಆಗುತ್ತೆ ಅಂತ. ಯಾಕೆ ಅಂದರೆ ಒಂದು ಯೋಗ ದೃಷ್ಟಿ ತೆರೆದ ಸಂದರ್ಭ ಇದೆ. ಆ ಯೋಗ ದೃಷ್ಟಿಗೆ ಏನು ಲಕ್ಷ್ಯ ಮಾಡ್ತೀವೋ ಆ ವಿಷಯ ಬುದ್ಧಿಗೆ ಬರುತ್ತೆ. ಅದರಿಂದ ತಿಳಿಯೋಕ್ಕಾಗಲ್ಲ ಅನ್ನೋ ವಿಷಯ ಯಾವುದೂ ಇಲ್ಲ. ಅದು ಎಲ್ಲವನ್ನೂ ಎಲ್ಲ ಕಾಲದಲ್ಲೂ ಯಾರಾದರೂ ಒಬ್ಬರು ಧಾರಣೆ ಮಾಡ್ಕೊಂಡು ಇರೋಕ್ಕಾಗತ್ತಾ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಅದು ಹಾಗೆ ಹೇಳ್ತಾ ಇಲ್ಲ ಸರ್ವಜ್ಞಾನ ಶಬ್ದಕ್ಕೆ. ಸಮಗ್ರ ಸೃಷ್ಟಿಯ ಮೂಲ ತತ್ವಗಳೇನಿದೆ ಅದ್ರ ಬಗ್ಗೆ ತಿಳುವಳಿಕೆ ಆಗಿದೆ, ಸಾಮಾನ್ಯ ಜ್ಞಾನ ಆಗಿದೆ. ಇನ್ನು ವಿಶೇಷ ಜ್ಞಾನವನ್ನು ಕುರಿತು ಯಾರಾದರೂ ಪ್ರಶ್ನಿಸ್ತಾರೆ ಅಂತಂದರೆ ಆ ಪ್ರಶ್ನೆಯ ಮೇಲೆ ಒಂದು ಕ್ಷಣ ಏಕಾಗ್ರಗೊಳಿಸಿದರೆ, ಧಾರಣಾಧ್ಯಾನ ಸಮಾಧಿಯನ್ನು ಸಾಧಿಸಿದರೆ ಆ ತತ್ವ ಬೋಧವಾಗಿಬಿಡುತ್ತೆ. ಯಾವುದನ್ನೂ ಗುಟ್ಟಾಗಿಟ್ಕೊಳ್ಳೋದಕ್ಕೆ ಆಗೋಲ್ಲ, ಅಷ್ಟು ವಿಷಯಗಳು ಪ್ರಕಾಶಿತವಾಗುತ್ತೆ. ಹಾಗಿದೆ ಆ ಯೋಗ ದೃಷ್ಟಿಗೆ ಸಾಮರ್ಥ್ಯ ಎಂಬುದು. ಅದನ್ನು ಮನಸ್ಸಿನಲ್ಲಿಟ್ಕೊಂಡು ನಾವು ಈ ವಿಷಯವನ್ನು ಅನುಸಂಧಾನ ಮಾಡಬೇಕು ಎಂಬುದಾಗಿ ಆ ಪ್ರಶ್ನೆಗೆ ಸಮಾಧಾನ. ಅನಂತರ ಪರ ಅಪರ ಅಂತ ಎರಡು ವಿದ್ಯೆಗಳನ್ನು ಪರಿಚಯ ಮಾಡಿಸ್ಕೊಟ್ರು. ಅದರಲ್ಲಿ ಅಪರಾವಿದ್ಯೆಯನ್ನು ಹೇಳುವಾಗ ಋಗ್ವೇದೋ ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಾ, ಕಲ್ಪ, ವ್ಯಾಕರಣಂ, ನಿರುಕ್ತಂ, ಛಂದ, ಜ್ಯೋತಿಷಮಿತಿ ಎಂಬುದಾಗಿ ಅಪರಾವಿದ್ಯೆಯನ್ನು ಕುರಿತು ಮಾತನಾಡಿದರು. ಈ ಪ್ರವಚನ ಮಾಲಿಕೆಯ ಆರಂಭದಲ್ಲಿ ಉಪನಿಷತ್ತು ಅನ್ನೋ ವಿಷಯವನ್ನು ತಿಳಿಸುವ ಸಂದರ್ಭದಲ್ಲಿ ವೇದದ ಶಿರಸ್ಸಾಗಿರುವಂಥ ಉಪನಿಷತ್ತು ಅನ್ನುವ ಮಾತನ್ನು ಇಟ್ಕೊಂಡು ವೇದ ಅಂದರೆ ಏನು ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಕೊಟ್ಟಿದ್ದಾಗಿದೆ. ಇಲ್ಲಿ ಪ್ರಕರಣ ಮತ್ತೆ ಬಂದಿರೋದ್ರಿಂದ ಸಂಕ್ಷೇಪಿಸಿ ಎರಡು ಮಾತನ್ನು ನೆನಪಿಸ್ಕೋತಾ ಇದ್ದೀನಿ. ವೇದ ಅಂದರೆ ಯಾರೋ ಯಾವುದೋ ಕಾಲದಲ್ಲಿ ಕೂತ್ಕೊಂಡು ಬರೆದ ಸಾಹಿತ್ಯ ಅಂತ ಅಂದ್ಕೋಬಾರ್ದು. ಯಾರಾದರೂ ಯಾವುದಾದ್ರೂ ಕಾಲದಲ್ಲಿ ವೇದದಂತೆಯೇ ಒಂದು ಸಾಹಿತ್ಯವನ್ನು ರಚನೆ ಮಾಡಿರ್ಬೋದು. ಹಾಗೆ ರಚನೆ ಮಾಡಿರೋದಕ್ಕೆ ಇತಿಹಾಸ ಹೇಳ್ತಾ ಇದೆ. ಹೀಗೆ ಇಂಥ ಕಾಲದಲ್ಲಿ ಇಂಥವರೊಬ್ಬರು ವೇದದ ಹಾಗೆ ಇರುವಂಥ ಪಂಕ್ತಿಯನ್ನು ಉದಾತ್ತ ಅನುದಾತ್ತ ಸ್ವರಿತವನ್ನೆಲ್ಲ ಹಾಕಿ ಹೊಸ ವೇದವನ್ನು ಇಷ್ಟನ್ನು ತಂದಿದ್ದಾರೆ ಅಂತ. ಆದರೆ ಮೌಲಿಕವಾದ ವೇದ ಅಂತ ಯಾವುದನ್ನು ನಾವು ಹೇಳ್ತಾ ಇದೀವೋ ಅದು ಸೃಷ್ಟಿಯಲ್ಲಿ ಸಹಜವಾಗಿ ಮೊಳಗ್ತಾ ಇರೋ ಸಾಹಿತ್ಯ. ಅದಕ್ಕೆ ನಾಶ ಇಲ್ಲ. ಅದನ್ನು ನಾವು ಮರಿಬಹುದು. ನಮ್ಮ ಪಾಲಿಗೆ ಅದು ಇಲ್ಲ ಅಂತ ಆಗ್ಬೋದು. ನಮ್ಮ ಪಾಲಿಗೆ ಸೂರ್ಯ ಇಲ್ಲ ಅಂತ ಆಗೋದಕ್ಕಾಗತ್ತೆ. ಯಾವಾಗ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ. ಅದು ಸೂರ್ಯ ಇಲ್ಲ ಅಂತ ನಿಜವಾಗ್ಲೂ ಆಗುತ್ತಾ ಅಂದರೆ ಇಲ್ಲ. ಅವನು ಬೆಳಗ್ತಾನೇ ಇದ್ದಾನೆ. ಎಲ್ಲೆಲ್ಲಿ ಬೆಳಗಬೇಕೋ ಅಲ್ಲೆಲ್ಲಿ ಬೆಳಗ್ತಾ ಇದ್ದಾನೆ. ಹಾಗೆ ವೇದವೆಂಬುದು ನಿತ್ಯವಾದ ಸೃಷ್ಟಿಯಲ್ಲಿರುವಂಥ ಸಕಲ ಸೃಷ್ಟಿಯ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇರುವ ವಾಕ್ಯಗಳದು, ವಾಕ್ಯ ಸಮೂಹ. ಅದು ಜ್ಞಾನ ರಾಶಿ ಎಂಬುದಾಗಿ ಅದನ್ನು ಕರೀತಾರೆ. ಇದು ಸೃಷ್ಟಿಯಲ್ಲಿ ಇದೆ ಅಂತ ಅನ್ನೋದು ಗೊತ್ತಾಗೋದು ಹೇಗೆ ಅಂತ ಕೇಳಿದರೆ, ಮನಸ್ಸನ್ನು ಬಲಗಿವಿಯ ಮೇಲೆ ಏಕಾಗ್ರಗೊಳಿಸಿ ಧಾರಣಾಧ್ಯಾನ ಸಮಾಧಿಯನ್ನು ಮಾಡ್ತಾ ಹೋದರೆ ಅಲ್ಲಿ ವೇದದಲ್ಲಿರುವ ಅಷ್ಟೂ ಮಂತ್ರಗಳು ಕೇಳಿ ಬರುತ್ತವೆ. ಅದನ್ನು ಧಾರಣೆ ಮಾಡ್ಕೋಬಹುದು. ಹಾಗಿರೋದ್ರಿಂದಲೇ ಆ ವೇದ ಮಂತ್ರಗಳಿಗೆ ಶ್ರುತಿ ಎಂಬ ಇನ್ನೊಂದು ಹೆಸರು ಬಂದಿದೆ. ಶ್ರುತಿ ಅಂದರೆ ಕೇಳಿ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ಎಲ್ಲಿ ಅಂದರೆ ಇನ್ನೊಬ್ಬರು ಹೇಳಿ ಎದುರುಗಡೆ ಕೇಳೋದು ಉಂಟು, ಇಲ್ಲ ಅಂತಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಂತಃಪ್ರಪಂಚದಲ್ಲಿ ಸಹಜವಾಗಿ ಮೊಳಗ್ತಾ ಇದೆ. ಅದನ್ನು ಕೇಳಿ ಧಾರಣೆ ಮಾಡಿಕೊಂಡು ಲೋಕದ ಮುಂದೆ ಕೊಟ್ಟು ಬೆಳೆಸಿದ್ದಾರೆ. ಹಾಗಿರೋದ್ರಿಂದ ಇದಕ್ಕೆ ಶ್ರುತಿ ಎಂಬ ಇನ್ನೊಂದು ನಾಮಧೇಯವು ಕೂಡ ಬಂದಿದೆ ಎಂಬ ವಿಷಯ ಉಂಟು. ಸಾಧಕರು ತುಂಬ ತೀವ್ರವಾದ ಸಾಧನೆಯಲ್ಲಿ ಮುಳುಗಿದಾಗ ಇಂದೂ ಸಹ, ಅಂದರೆ ಇತ್ತೀಚಿನ ಕಾಲದಲ್ಲೂ ಸಹ, ಈ ಶತಮಾನದಲ್ಲೂ ಸಹ ವೇದ ಮಂತ್ರವನ್ನು ಅಂತಃಪ್ರಪಂಚದಲ್ಲಿ ಕೇಳಿ ಅನಂತರದಲ್ಲಿ ಅದನ್ನು ಬರ್ಕೊಂಡು ಇಟ್ಕೊಂಡು ಆಮೇಲೆ ಆ ವೇದ ಅಧ್ಯಯನ ಮಾಡದಿದ್ದವರು ಆದ್ದರಿಂದ ವೇದದಲ್ಲಿ ಪಂಕ್ತಿ ಬಂದಿದೆಯಾ ಅಂತ ಹುಡುಕಿದಾಗ ಸಿಕ್ತು. ಇಂಥ ಪ್ರಯೋಗಗಳು ಇವತ್ತು ಸಹ ಇದೆ ಅಂತ ಅನ್ನೋದಕ್ಕೆ ಉದಾಹರಣೆ ಹೇಳಿದೆ. ಹಾಗನ್ ಮಾತ್ರಕ್ಕೆ ಎಲ್ಲರಿಗೂ ವೇದಮಂತ್ರ ಸಿಗುತ್ತೆ ಅನ್ನೋ ವಿಷಯ ಇಲ್ಲ. ಸಿಕ್ಕಿದ್ದೆಲ್ಲ ವೇದಮಂತ್ರ ಆಗಿರಬೇಕು ಅಂತ ವಿಷಯ ಇಲ್ಲ. ಕಾರಣ ಬುದ್ಧಿ ಎಷ್ಟೋ ಸಂದರ್ಭದಲ್ಲಿ ಭ್ರಾಂತವಾಗುತ್ತೆ ಅಂತ ಯೋಗಶಾಸ್ತ್ರದ ಬಗ್ಗೆ ಒಳಹೊಕ್ಕು ನೋಡಿದಾಗ ಗೊತ್ತಾಗುತ್ತೆ. ಅನೇಕ ಸತ್ಯಗಳು ನಮ್ಮ ಬುದ್ಧಿಗೆ ಇಳಿದು ಬರಬೇಕಾದ್ರೆ ಬುದ್ಧಿಲಿರುವ ದೋಷಗಳ ಕಾರಣದಿಂದ ಸಂಕರ ಆಗಿಬಿಟ್ಟು ಬಂದುಬಿಡುತ್ತೆ ಅಂತ. ಜೊತೆಗೆ ಯಾವುದೋ ಒಂದು ಶುದ್ಧವಾದ ವೇದಮಂತ್ರವೇ ನನಗೆ ಬುದ್ಧಿ ಧ್ಯಾನದಲ್ಲಿ ಸಮಾಧಿಯಲ್ಲಿದ್ದಾಗ ಭಾಸವಾಯಿತು ಅಂತಂದರೂ
ಅದು ನಾವು ಇವತ್ತಿಟ್ಕೊಂಡಿರೋ ವೇದ ಮಂತ್ರಗಳಲ್ಲಿ ಎಲ್ಲಿದೆ ಅಂತ ಹುಡುಕಿದ್ರೆ ಸಿಕ್ಕಬೇಕು ಅಂತೇನಿಲ್ಲ. ಕಾರಣ ವೇದಗಳು ಎಷ್ಟು ಅಂತ ಕೇಳಿದಾಗ ವೇದವೇ ಹೇಳ್ತಾ ಇದೆ, ಅನಂತಾವೈ ವೇದಾಹ, ವೇದಗಳು ಅನಂತವಾಗಿದೆ. ಜ್ಞಾನ ಹೇಗೆ ಅನಂತವಾಗಿದೆಯೋ ಅದನ್ನು ಯಥಾವತ್ತಾಗಿ ಪ್ರತಿನಿಧಿಸುವಂತಹ ಸಾಹಿತ್ಯವೂ ಕೂಡ ಅಷ್ಟೇ ಅನಂತವಾಗಿದೆ. ಅದಕ್ಕೆ ಇತಿಮಿತಿ ಎಂಬುದಿಲ್ಲ. ಇವತ್ತು ನಮ್ಮ ಹೊರಗೆ ಉಳಿದು ಬಂದಿರೋದನ್ನು ನಾವು ಮಾತ್ರ ಇಟ್ಕೊಂಡಿದ್ದೇವೆ ಅನ್ನೋ ರೀತಿಯಾದ ಆಶಯ ಹಿಂದುಗಡೆಯಲ್ಲಿದೆ. ಅದರಲ್ಲಿ ಒಟ್ಟು 1130 ವೇದ ಶಾಖೆಗಳಿದೆ ಅಂತ ನಮ್ಮ ಪ್ರಾಚೀನ ದಾಖಲೆಗಳು ಹೇಳ್ತಾ ಇದೆ. ಆದರೆ ಇವತ್ತು ನಮ್ಮಲ್ಲಿ ಉಳಿದಿರೋದು ಎಷ್ಟು ಅಂತ ಕೇಳಿದರೆ 14 ಶಾಖೆಗಳು ಮಾತ್ರ. ಅಂದರೆ ಅಷ್ಟು ದೊಡ್ಡ ಮಟ್ಟದ ನಷ್ಟ ಕಣ್ಣಿಗೆ ಕಾಣುವಂತೆ ಘಟಿಸಿ ಹೋಗಿದೆ ಅನ್ನೋದು ಇತಿಹಾಸವನ್ನು ನೋಡಿದಾಗ ಕಂಡುಬರುತ್ತೆ. ಕಾಲಧರ್ಮ ಯುಗ ದಾಟ್ತಾ ಬಂದಾಗ ಸಾಮರ್ಥ್ಯ ಕುಸಿತ ಬಂದಿದೆ, ಆಯುಷ್ಯ ಕುಸಿತ ಬಂದಿದೆ, ಜೊತೆಗೆ ಪ್ರಾಕೃತಿಕ ವಿಪ್ಲವಗಳು, ಆಕ್ರಮಣಗಳು, ನಾನಾ ತರಹದ ಸಮಸ್ಯೆಗಳ ಕಾರಣದಿಂದ ಅನೇಕ ಶಾಖೆಗಳನ್ನು ಅಧ್ಯಯನ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಸಂಪೂರ್ಣ ನಾಶ ಆಗಿ ಆ ಶಾಖೆಗಳ ನಷ್ಟ ಆಗಿದೆ ಅನ್ನೋ ರೀತಿಯಾದ ಮಾತನ್ನೆಲ್ಲ ಕೇಳ್ತೀವಿ. ಈ ವೇದಗಳೆಲ್ಲವೂ ಏನನ್ನು ಪ್ರಧಾನವಾಗಿ ಸಾರ್ತಾ ಇದೆ ಅಂತ ಕೇಳಿದರೆ, ಜ್ಞಾನರಾಶಿ ಸಮಗ್ರ ಸೃಷ್ಟಿಯನ್ನು ಹೇಳ್ತಾ ಇದೆ ಅನ್ನೋ ವಿಷಯ ಒಂದು ಸ್ಥೂಲವಾದ ಮಾತಾಯಿತು. ಇನ್ನೊಂದು ಸ್ವಲ್ಪ ಬಿಡಿಸಿ ಒಳಗೇನಿದೆ ಅನ್ನೋ ಬಗ್ಗೆ ಮಾತಾಡಿ ಅಂತ ಕೇಳೋದಾದರೆ, ಅಲ್ಲಿ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತ 3 ಇದೆ ಎಂಬುದಾಗಿ ಹೇಳೋದುಂಟು. ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡ ಅಂತ. ಕರ್ಮಕಾಂಡ ಅಂತ ಇವತ್ತು ಹಾಸ್ಯ ಮಾಡಿ ತಮಾಷೆಯಾಗಿ ಹೇಳೋದು, ಅಯ್ಯೋ ನನ್ನ ಕರ್ಮಕಾಂಡ, ಅಯ್ಯೋ ಅವ್ರ ಕರ್ಮಕಾಂಡ ಅಂಥೇಳಿ ಯಾವ್ದಾದ್ರು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದರೆ ಮುಗಿದೇ ಹೋದರೆ ಅದು ಎಷ್ಟೊತ್ತಾದರೂ ಆಗ ಬೈಯೋದು ಹೀಗೆ ಕರ್ಮಕಾಂಡ ಅಂತ. ಆ ರೀತಿಯಲ್ಲಿ ಅರ್ಥ ತಗೋಬಾರ್ದು. ಸೃಷ್ಟಿಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಾದ ಕರ್ಮವನ್ನು ಯಾವ ಕಾಲಧರ್ಮವನ್ನು ಅನುಸರಿಸಿ ನಿರ್ವಾಹ ಮಾಡಿದ್ರೆ ಆ ಜೀವ ಉದ್ಧಾರವಾಗತ್ತೆ ಅನ್ನೋ ಬಗ್ಗೆ ವ್ಯಾಪಕವಾದಂಥ ಒಂದು ನೋಟ ಇದೆ. ಅದನ್ನು ಕರ್ಮಕಾಂಡ ಅಂತ ಕರೀತಾರೆ. ಅಹರಹ ಸಂಧ್ಯಾಂ ಉಪಾಸೀತ, ಪ್ರತಿನಿತ್ಯವೂ ಸಂಧ್ಯಾಕರ್ಮವನ್ನು ಆಚರಿಸು ಎಂಬುದಾಗಿ ಒಂದು ಆದೇಶ ಇದೆ. ಹಾಗೆ ಸತ್ಯಂ ವದ, ಧರ್ಮಂಚರ ಇತ್ಯಾದಿ ನಾನಾ ಥರದ ಆದೇಶಗಳೆಲ್ಲ ಇದೆ. ಇದೆಲ್ಲ ಒಂದೊಂದು ಕರ್ಮವನ್ನು ಆಚರಣೆ ಮಾಡೋದಕ್ಕೆ ವಿಧಾನ ಮಾಡ್ತಾ ಇರುವಂತಹ ವಾಕ್ಯಗಳಾಗಿದೆ ಇದು. ಹೀಗೆ ವಿಸ್ತಾರವಾಗಿ ಎಲ್ಲ ಮಾನವರು ಈ ಬದುಕಿನಲ್ಲಿ ಸಂಸಾರ ಚಕ್ರವನ್ನು ದಾಟಿ ತಾವು ಎಲ್ಲಿಂದ ಈ ಯಾತ್ರೆಯನ್ನು ಆರಂಭ ಮಾಡಿದ್ದಾರೋ ಆ ಮೂಲ ನೆಲೆಗೆ, ಅಂದರೆ ಆ ಭಗವಂತನ ಮಡಿಲಿಗೆ ಹೋಗಿ ತಲುಪಬೇಕಾದ್ರೆ ಯಾವ ಥರದ ನಿತ್ಯ ಕರ್ತವ್ಯಗಳನ್ನು, ನೈಮಿತ್ತಿಕ ಕರ್ತವ್ಯಗಳನ್ನು, ಅದೇ ರೀತಿಯಲ್ಲಿ ಕಾಮ್ಯವಾದಂಥ ಕರ್ತವ್ಯಗಳನ್ನು ಇಟ್ಕೋಬಹುದು ಅನ್ನೋ ಬಗ್ಗೆ ಏನು ನೋಟವನ್ನು ಕೊಟ್ಟಿದ್ದಾರೋ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಕರ್ಮಕಾಂಡದ ಬಗ್ಗೆ ವಿವರಣೆ ಇದೆ ಎಂಬ ಒಂದು ಮಾತಿದು. ಎರಡನೇದು, ಇದು 4 ವೇದವನ್ನು ಒಟ್ಟು ಸೇರಿಸಿ ಹೇಳ್ತಾ ಇರುವಂಥ ಮಾತು. ಅದೇ ರೀತಿ ಉಪಾಸನಾಕಾಂಡ ಅಂತ. ಈ ಕರ್ಮಕಾಂಡ ಅದೂ ಸಹ ಶ್ರದ್ಧೆಯಿಂದ ಕರ್ಮಕ್ಕಂಟ್ಕೊಳ್ದೇನೆ, ಕರ್ಮದ ಫಲವನ್ನು ನಿರೀಕ್ಷೆ ಮಾಡದೇನೆ ಕರ್ತವ್ಯದ ಮನಸ್ಸಿಂದ ನಿರ್ವಾಹ ಮಾಡ್ತಾ ಹೋದರೆ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ, ಅದು ಸಹ ನೇರವಾಗಿ ಜ್ಞಾನಕ್ಕೆ ಕರ್ಕೊಂಡೋಗಿ ತಲುಪಿಸುತ್ತೆ. ಅದು ಹಾಗಲ್ಲ, ನಾನು ಸ್ವಲ್ಪ ಬೇಗ ಹೋಗಬೇಕು ಅಂತಿದ್ದೀನಿ ಸ್ವಾಮಿ, ಮೈಸೂರಿಂದ ಬೆಂಗಳೂರಿಗೆ ಹೋಗೋಕ್ಕೆ ರಸ್ತೆ ಇದೆ, 4 ಗಂಟೆ ಹೋಗೋಕ್ಕೆ ರಸ್ತೆ ಇದೆ, 5 ಗಂಟೆ ರಸ್ತೆ ಇದೆ, 6 ಗಂಟೆ ರಸ್ತೆ ಇದೆ, ಇಲ್ಲ ಸ್ವಲ್ಪ ಫಾಸ್ಟಾಗಿ ಹೋಗಬೇಕು, ಈಗ ಹೊಸ್ದಾಗಿ ಒಂದು ವ್ಯವಸ್ಥೆ ಇದೆ, 2.5 ಗಂಟೆಗೆ ತಲುಪ್ತಿರ್ಬಿಡಿ, ಇನ್ನೂ ವ್ಯವಸ್ಥೆ ಬೇಕು ರೀ, ಫ್ಲೈಟ್ ಇದೆ ಹೋಗ್ರಿ, ಹೀಗೆಲ್ಲ ಉಂಟಲ್ಲ. ಹಾಗೆ ಈ ವಿಸ್ತಾರವಾದ ಕರ್ಮವನ್ನೆಲ್ಲ ನಿರ್ವಾಹ ಮಾಡ್ಕೊಳ್ತಾ ಯಾವತ್ತೋ ಒಂದು ದಿವಸ ಭಗವಂತನ ಮಡಿಲಿಗೆ ಹೋಗಿ ಸೇರ್ತೀನಿ ಅಂದರೆ ಅದು ನಿಧಾನವಾದ ಗತಿಯಲ್ಲಿ, ಆಮೆ ಗತಿಯಲ್ಲಿ ಕರ್ಕೊಂಡು ಹೋದಾಗ ಆಗುತ್ತೆ ಅಂತ ಅನ್ನಿಸಿದವರಿಗೆ, ಇಲ್ಲ ವೇಗವಾಗಿ ಸಂಚರಿಸಬೇಕು ಅಂತ ಅನ್ನಿಸಿದ್ರೆ, ಇಲ್ಲಪ್ಪ ಅದಕ್ಕೂ ಮಾರ್ಗ ಇದೆ. ಉಪಾಸನಾ ಕಾಂಡ ಅಂತ ಇದೆ. ಯಾವುದೋ ನಿರ್ದಿಷ್ಟವಾದ ಮಂತ್ರವನ್ನು ಅದಕ್ಕೆ ಬೇಕಾಗಿರುವಂಥ ವಿಧಿವಿಧಾನವನ್ನು ಅನುಸರಿಸಿ ಅದು ನಿನ್ನ ಮೈಗೆ ಹೋಗಲ್ವೋ ಅನ್ನೋದನ್ನ ಬಲ್ಲವರಿಂದ ತಿಳ್ಕೊಂಡು ಉಪಾಸನೆ ಮಾಡ್ತಾ ಹೋಗು. ಅದೊಂದು ವಾಹನ, ವಿಮಾನ ಇದ್ದ ಹಾಗೆ ಅದು ಅತ್ಯಂತ ವೇಗವಾಗಿ ನೇರವಾಗಿ ಕರ್ಕೊಂಡು ಹೋಗಿ ತಲುಪಿಸ್ಬಿಡುತ್ತೆ ಅನ್ನೋ ರೀತಿಯಾದಂಥ ಅನೇಕ ಅಂಶಗಳನ್ನು ಹೇಳಿದ್ದಾರೆ. ಸೂರ್ಯನನ್ನು ಉಪಾಸನೆ ಮಾಡುವ ಮಾರ್ಗವನ್ನು ಹೇಳಿದ್ದಾರೆ.
ಗಾಯತ್ರಿಯನ್ನು ಉಪಾಸನೆ ಮಾಡುವಂಥ ಮಾರ್ಗವನ್ನು ಹೇಳಿದ್ದಾರೆ. ಅದೇ ಶ್ರೀಮನ್ನಾರಾಯಣನನ್ನು, ಶಿವನನ್ನು ಉಪಾಸನೆ ಮಾಡೋದಕ್ಕೆ ಬೇಕಾಗುವಂಥ ಮಾರ್ಗಗಳನ್ನು ಹೇಳಿದ್ದಾರೆ. ಅದು ನಿರಂತರವಾಗಿ ಒಂದೇ ಮಂತ್ರವನ್ನು, ಒಂದೇ ವಾಕ್ಯವನ್ನು ಭಾವಿಸ್ತಾ ಹೋದಾಗ ಏಕಾಗ್ರತೆ ಜಾಸ್ತಿಯಾಗಿ ಬಹಳ ವೇಗವಾಗಿ ಆ ತುದಿಗೆ, ಆ ಲಕ್ಷ್ಯಕ್ಕೆ ಹೋಗಿ ತಲುಪೋದಕ್ಕೆ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಕೊಟ್ಟಿರುವಂಥ ವಿಜ್ಞಾನಕ್ಕೆ ಸಮ್ಮತವಾಗಿರುವಂಥ ವಿಚಾರ. ವಿಜ್ಞಾನ ಅಂತ ಅಂದೊಡನೆ ಆಧುನಿಕ ವಿಜ್ಞಾನದ ಕಡೆ ಹೋಗಬಾರ್ದು. ಋಷಿಗಳು ಕೊಟ್ಟ ಅಷ್ಟು ವಿಷಯವೂ ಕಾರ್ಯಕಾರಣ ಭಾವಬದ್ಧವಾಗಿರುತ್ತೆ. ಅಂದರೆ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅಂದರೆ ಅದು ಶತಾಂಶ ಹಾಗಾಗುತ್ತೆ. ಅದರಿಂದ ಅದನ್ನ ವಿಜ್ಞಾನ ಅಂತ ಇಟ್ಕೋಬೇಕು. ನಮಗೆ ಹಾಗಾಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಏನು ದೌರ್ಬಲ್ಯ ಇದೆ, ನಾವು ಆ ವಿಧಿವಿಧಾನವನ್ನು ಸಂಪೂರ್ಣವಾಗಿ ಅನ್ವಯಿಸ್ಕೊಳ್ಳೋಕ್ಕೆ ಬರ್ತಾ ಇಲ್ವೋ ಅಂತ ನಾವು ಆಲೋಚನೆ ಮಾಡಬೇಕಾದ ವಿಚಾರ. ನಾವು ಯಥಾವತ್ತಾಗಿ ಅದನ್ನ ಅನ್ವಯಿಸ್ಕೊಳ್ಳೋದಾದರೆ ಅದು ಅಲ್ಲಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ. ಅದು ಲೆಕ್ಕಾಚಾರ. ಗಣಿತ 3ಕ್ಕೆ 3 ಸೇರಿಸಿದ್ರೆ 6 ಅಂದರೆ ಯಾವತ್ತೂ ಅದು 6 ಎಲ್ಲರಿಗೂ ಅದು 6. ಹಾಗೆ ಇಲ್ಲೂ ಕೂಡ ಅಷ್ಟೇ. ಈ ಕಾರ್ಯವನ್ನು ಹೀಗೆ ವ್ಯವಸ್ಥಿತವಾಗಿ ಮಾಡಿದ್ರೆ ಈ ಫಲಿತಾಂಶ ಬರುತ್ತೆ ಅನ್ನೋದು ಶತಶಃ ಸಿದ್ಧವಾದಂಥ ವಿಚಾರ. ಅದು ಉಪಾಸನಾಕಾಂಡ ಅಂತ. ಇನ್ನೊಂದು, ಆ ಉಪಾಸನಾಕಾಂಡಕ್ಕೂ ಮಿಗಿಲಾಗಿ ಅತ್ಯಂತ ಶೀಘ್ರವಾಗಿ ತುದಿಯನ್ನು ತಲುಪಬೇಕು ಅನ್ನೋ ರೀತಿಯ ಸಂಕಲ್ಪ ಇರುವಂತಹ ಕೆಲವು ಪ್ರಕೃತಿಯ ವ್ಯಕ್ತಿಗಳಿಗೆ ಇನ್ನೊಂದು ಜ್ಞಾನಕಾಂಡ ಅಂತ ಒಂದು ವಿಭಾಗವನ್ನು ಕೊಟ್ಟಿದ್ದಾರೆ. ಜ್ಞಾನಕಾಂಡ ಅಂದರೆ ಒಟ್ಟು ಸಮಗ್ರ ಸೃಷ್ಟಿಯ ಬಗ್ಗೆ ಒಂದು ಪರಿಚಯ. ಇದರಲ್ಲಿ ಪರಮಾತ್ಮ ಅನ್ನೋ ಪದಾರ್ಥದ ಸ್ಥಾನ ಮಾನ ಏನು, ನಮ್ಮ ಈ ಶರೀರ ಯಂತ್ರದ ರಚನೆ ಹೇಗಾಗಿದೆ, ಇದರೊಳಗಡೆ ಪರಮಾತ್ಮ ಎಲ್ಲಿ ನೆಲೆಸಿದ್ದಾನೆ, ಅವನು ದರ್ಶನ ಮಾಡೋದು ಹೇಗೆ ಅನ್ನೋ ಬಗ್ಗೆ ಒಂದು ಪರಿಚಯ ಮಾನಸಿಕವಾಗಿ ಅರ್ಥ ಆಗಬೇಕದು. ಆ ಥರದ ಒಂದು ಪರಿಚಯವನ್ನು ಕೊಡುವಂಥ ಕಾರ್ಯ. ಅದನ್ನೇ ವೇದಾಂತ ಅನ್ನೋ ರೀತಿಯಾದ ಭಾಷೆಯಲ್ಲಿ ಕರೆದಿದ್ದಾರೆ. ವೇದಾಂತ ಅನ್ನೋದು ಅದನ್ನೇ ಹೇಳ್ತಾ ಇದೆ. ಉಪನಿಷತ್ತು ಅದನ್ನೇ ಹೇಳ್ತಾ ಇದೆ. ಜ್ಞಾನಕಾಂಡದ ವಿಚಾರವನ್ನೇ ಹೇಳ್ತಾ ಇದೆ. ಹಾಗೆ ಅನುಸಂಧಾನ ಮಾಡ್ತಾನೆ ಜಪ ಮಾಡ್ದೇನೆ, ಕರ್ಮಕಾಂಡಕ್ಕೆ ಇಳಿದೇನೆ, ಕೇಳ್ತಾನೆ ಆ ಬ್ರಹ್ಮಾನುಭವಕ್ಕೆ ಏರೋಕ್ಕೆ ಬರುತ್ತೆ. ಅಂಥ ಅದ್ಭುತವಾದ ಇನ್ನೊಂದು ವಿಷಯ ಇದೆಯಪ್ಪ ಎಂಬುದಾಗಿ ಹೇಳಿ ಆ ಜ್ಞಾನಕಾಂಡದ ಬಗ್ಗೆನೂ ಒಂದು ಪರಿಚಯ ಕೊಟ್ಟಿದ್ದಾರೆ. ಆದರೆ ಎಲ್ಲರಿಗೂ ಎಲ್ಲವೂ ಕೆಲಸ ಮಾಡೋಲ್ಲ. ಯಾತಕ್ಕೆ ಅಂದರೆ ಈ ನಮ್ಮ ಮೈನಲ್ಲಿ ಹುಟ್ಟಿನಿಂದ ಬಂದಿರುವಂತಹ ನಾವು ತಗೊಂಡು ಬಂದಿದ್ದೆಷ್ಟು, ಸೃಷ್ಟಿಯಲ್ಲೇ ಸಹಜವಾಗಿ ಆಗಿರುವಂಥದ್ದೆಷ್ಟು, ಇದೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಮೈಗೆ ಕರ್ಮಕಾಂಡ ಒಗ್ಗುತ್ತೆ ಅಂದರೆ ಅದನ್ನೇ ಆಶ್ರಯಿಸು, ಉಪಾಸನಾಕಾಂಡ ಒಗ್ಗುತ್ತೆ ಅಂದರೆ ಅದನ್ನ ಆಶ್ರಯಿಸು, ಜ್ಞಾನಕಾಂಡ ಒಗ್ಗುತ್ತೆ ಅಂದರೆ ಅದನ್ನ ಆಶ್ರಯಿಸು ಅಂತ. ಹೀಗೆ ಇವೆಲ್ಲವೂ ಯಾರಿಗೆ, ಅಧಿಕಾರಿ ಯಾರು ಅನ್ನೋ ಬಗ್ಗೆ ವಿಷಯಗಳನ್ನು ತಿಳಿಸಿ ಇದನ್ನು ಬಳಸ್ಕೋಬೋದಪ್ಪ ಅನ್ನೋ ರೀತಿಯಾದಂಥ ವಿಷಯವನ್ನು ಹೇಳಿದ್ದಾರೆ. ರಮಣ ಮಹರ್ಷಿಗಳ ಜೀವನವನ್ನು ಕೇಳ್ತೀವಿ ನಾವು. ಅವ್ರನ್ನ ಜ್ಞಾನಯೋಗಿಗಳು ಅಂತ ಕರೆಯೋಕೆ ಬೇಕಾಗಿರುವ ಲಕ್ಷಣಗಳೆಲ್ಲ ಅವರ ಜೀವನ ಚರಿತ್ರೆಯನ್ನು ನೋಡಿದಾಗ ಸಿಗುತ್ತೆ ನಮಗೆ. ಅವರಿಗೆ ಹುಟ್ಕೊಂಡಿದ್ದ ಪ್ರಶ್ನೆ ನಾನು ಯಾರು ಅನ್ನೋ ಬಗ್ಗೆ ಒಂದು ಪ್ರಶ್ನೆ. ಒಮ್ಮೆ ಭಯ ಬಂದಾಗ, ಸತ್ತು ಹೋಗ್ತೀನಿ ಅಂತಂದಾಗ, ಯಾರು ಸತ್ತು ಹೋಗೋದು ಅಂದರೆ ಏನು ಅಂತ ಇಷ್ಟು ಪ್ರಶ್ನೆ ಹುಟ್ಕೋತು. ಪ್ರಶ್ನೆ ಹುಟ್ಕೊಂಡಾಗ ಆತ್ಮಾವಲೋಕನ ಮಾಡೋಕ್ಕೆ ಶುರು ಮಾಡಿದ್ರು ಏಕಾಂತವಾಗಿ ಕೂತ್ಕೊಂಡು. ಯಾವುದಿದು ನಾನು ಅನ್ನೋ ಪದಾರ್ಥ, ನನ್ನಲ್ಲಿ ಏನೇನಿದೆ, ಅದರಲ್ಲಿ ನಾನು ಕರೆಯಲ್ಪಡುವಂಥ ವಸ್ತು ಯಾವುದು ಅಂತ ಹೀಗೆ ಏಕಾಗ್ರಗೊಳಿಸ್ತಾ ಹೋದಾಗ ಅವ್ರಿಗೆ ಒಳಗಡೆ ಬೆಳಗುವ ಬೆಳಕು ದರ್ಶನ ಆಗೋಯ್ತು, ಅನುಭವ ಆಗೋಯ್ತು ಅಂತ ಕೇಳ್ತೀವಿ ನಾವು. ಈ ಮಾರ್ಗಕ್ಕೆ ಜ್ಞಾನಯೋಗದ ಮಾರ್ಗ ಅಂತ ಕರೀತಾರೆ. ಇದು ಅತ್ಯಂತ ಹತ್ತಿರದ ಮಾರ್ಗ, ರಾಜಮಾರ್ಗ ಇದ್ದ ಹಾಗೆ. ಹೀಗೆಲ್ಲ ಇದನ್ನು ಪ್ರಶಂಸೆ ಮಾಡಿದ್ದಾರೆ. ಆದರೆ ಎಲ್ಲರಿಗೂ ರಾಜಮಾರ್ಗದಲ್ಲಿ ಹೋಗೋಕ್ಕೆ ಹಕ್ಕಿರಲ್ಲ, ಇದು ನೆನಪಿಟ್ಕೊಳ್ಬೇಕು. ರಾಜಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಲೈಸೆನ್ಸ್ ಬೇಕಾಗ್ಬೋದು, ಪರ್ಮಿಷನ್ ಬೇಕಾಗ್ಬೋದು, ನನಗೆ ಅದಕ್ಕೆ ಬೇಕಾಗುವ ಅನುಕೂಲತೆ ಇರ್ಬೋದು. ನನ್ನ ಕೈಯೋ ಕಾಲ ಕುಂಟಾಗಿದೆ ಅಂದರೆ ರಾಜಮಾರ್ಗದಲ್ಲಿ ಹೋಗ್ತೀನಿ ಅಂದರೆ ಒಪ್ಪಲ್ಲ, ಇಲ್ಲಿ ಗಾಂಭೀರ್ಯಕ್ಕೆ ಒಪ್ಪಲ್ಲಪ್ಪ, ನೀವು ಬೇರೆ ಕಡೆಯಿಂದ ಬಾ ಅಂತ ಹೇಳಬೇಕಾಗತ್ತಲ್ವ. ಹಾಗೆಲ್ಲ ಇರುತ್ತೆ ಇದರಲ್ಲಿ. ಅಂದರೆ ಬುದ್ಧಿಗೆ ಆ ಸಾಮರ್ಥ್ಯ ಇದೆಯಾ, ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಷಯವನ್ನು ಬುದ್ಧಿ ಗ್ರಹಿಸಿ ಅದ್ರ ಮೇಲೆ ಏಕಾಗ್ರಗೊಳಿಸೋಕ್ಕಾಗತ್ತಾ, ಚಿತ್ತ ಚಾಂಚಲ್ಯ ಇಲ್ವಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಇದೇ ರೀತಿಯಲ್ಲಿ ವೇದವನ್ನು ವಿಭಾಗ ಮಾಡಿ ಹೇಳುವಾಗ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗವಾಗಿ ಮಾಡಿಯೂ ಹೇಳ್ತಾರೆ. ಅದರಲ್ಲಿ ಒಂದೊಂದು ಅಂಶಗಳ ನಿರೂಪಣೆ ವಿಸ್ತಾರವಾಗಿ ಬರುತ್ತೆ. ಕೊನೆಯ ಭಾಗ ಏನಿದೆ ಅದು ಉಪನಿಷತ್ತು ಅಂತ. ಆ ಉಪನಿಷತ್ತು ಅನ್ನೋದು ಪ್ರಧಾನವಾಗಿ ನಾವು ಇವಾಗ ಅನುಸಂಧಾನ ಮಾಡ್ತಾಯಿದ್ದೀವಲ್ಲ, ಮುಂಡಕ ಉಪನಿಷತ್ತು ಅಂತ, ಅದೇ ತರಹ ಅನೇಕ ಉಪನಿಷತ್ತುಗಳನ್ನು ಕುರಿತು ಇರುವಂಥ ವಿಭಾಗ. ಅದು ನೇರವಾಗಿ ವೇದಾಂತವನ್ನು ವಿವರಿಸ್ತಾ ಇದೆ, ಪರಬ್ರಹ್ಮದ ಕುರಿತು ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದೆ.
ವಿಶೇಷವಾಗಿ ಸಾತ್ವಿಕವಾದ ಮನೋಭಾವದಿಂದ ಕೂಡಿದವರು, ಪ್ರಾಪಂಚಿಕವಾದ ಅಂಟು ತುಂಬ ಕಡಿಮೆ ಇದೆ ಅನ್ನೋ ರೀತಿಯ ಸ್ಥಿತಿಯಲ್ಲಿ ಇರುವವರು ಅನುಸಂಧಾನ ಮಾಡ್ತಾ ಹೋಗಬೇಕಾದದ್ದು ಅನ್ನುವ ಆಶಯವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಹೀಗಂದೊಡನೆ ಇದನ್ನೆಲ್ಲ ನಮಗೆ ಹೇಳ್ತಾ ಇದ್ದೀರಲ್ಲ ನೀವು ಅಂತ ನೀವು ಪ್ರಶ್ನೆ ಕೇಳ್ಬೋದು. ಎಷ್ಟೋ ಸಂದರ್ಭದಲ್ಲಿ ಹೀಗೆ ಬೇಕು ಅಂತ ಅನ್ನಿಸ್ದಾಗ ಹಾಗೆ ಸಿದ್ಧವಾಗೋದಕ್ಕೂ ಅವಕಾಶ ಇರುತ್ತೆ ಮನಸ್ಸು. ಹೀಗಿದ್ದರೆ ಈ ಕಾರ್ಯಕ್ಕೆ ನಾವು ಅಣಿಯಾಗ್ತೇವೆ ಅನ್ನೋ ವಿಷಯ ಗೊತ್ತಾದರೆ ಈ ಮನಸ್ಸು ಬುದ್ಧಿ ಇವೆಲ್ಲ ಆ ತರಹ ಸಿದ್ಧವಾಗೋದಕ್ಕೆ ಅವಕಾಶ ಇರುತ್ತೆ. ಆ ನೇರದಲ್ಲಿ ಇದನ್ನು ಕೇಳಬೇಕು ಅಂತ ಇಟ್ಕೋಬೇಕಾಗುತ್ತೆ. ಸೃಷ್ಟಿಯಲ್ಲಿ ಯಾವ್ಯಾವ ತರಹದ ವಿಧಾನಗಳಿದೆ ನಮ್ಮ ಮೂಲ ನೆಲೆಗೆ ಹೋಗಿ ತಲುಪೋದಕ್ಕೆ ಅನ್ನೋ ಬಗ್ಗೆ ಒಂದು ತಿಳುವಳಿಕೆ ಬೇಕು ಅನ್ನೋ ನೇರದಲ್ಲಿ ಕೇಳುವಂಥದ್ದು ಅವಶ್ಯಕತೆ ಇರುತ್ತೆ. 4 ವೇದಗಳ ಬಗ್ಗೆ ಇಷ್ಟು ವಿಷಯ ಇಟ್ಕೊಳ್ಳೋಣ. ಇನ್ನು ಅಲ್ಲಿ ಕೆಲವು ಪದಗಳು ಬಂದಿದೆ, ಇವತ್ತು ನಮ್ಮ ನಿತ್ಯ ಬಳಕೆಯಲ್ಲಿ ಏನೂ ಇಲ್ಲ. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಅಂತ. ಇಲ್ಲಿ ಸ್ವಲ್ಪ ಜ್ಯೋತಿಷ ಅನ್ನೋದು ಒಂದು ಪದ ಗೊತ್ತಿರ್ಬೋದೇನೋ ಭಾಳಷ್ಟು ಮಟ್ಟಿಗೆ. ನಾವೆಲ್ಲ ಸಂಸ್ಕೃತ ಕಾಲೇಜಲ್ಲಿ ಓದ್ತಾ ಇದ್ವಿ, ಶಾಸ್ತ್ರ ಓದೋಕ್ಕೆ ಬಂದಿದ್ವಿ ಅಂತ ಎಲ್ಲರೂ ಅಂದ್ಕೋತಾ ಇದ್ದರು. ಊರ ಕಡೆಯಲ್ಲೂ ಹಳ್ಳಿ ಕಡೆಯಲ್ಲೂ ಹಾಗೆ ಅಂದ್ಕೋತಾಯಿದ್ರು. ನಾವು ರಜಕ್ಕೆ ಊರಿಗೆ ಹೋದ ಕೂಡಲೇ ನಮ್ಮ ತಂದೆಯವರು ದೊಡ್ಡವರು ಎಲ್ಲ ಶಾಸ್ತ್ರ ಓದೋದಕ್ಕೆ ಹೋಗಿದ್ದಾನೆ ಮೈಸೂರು ಕಡೆಗೆ, ಬಂದ್ಯಾನಿಗೆ ಅಂತ. ಕೂಡಲೇ ಕೇಳ್ತಾ ಇದ್ದೇನಪ್ಪ ಸ್ವಲ್ಪ ಭವಿಷ್ಯ ಹೇಳಿ ಸ್ವಾಮಿ ಅಂತಂದು. ಶಾಸ್ತ್ರ ಅನ್ನೋ ಪದಕ್ಕೆ ಜ್ಯೋತಿಷ ಅಂತ ಅರ್ಥ. ಹಾಗಾಗಿಬಿಟ್ಟಿದೆ. ಶಾಸ್ತ್ರ ಅನ್ನೋ ಸಹ ಆ ಪದ ಏನು ಹೇಳ್ತಾ ಇದೆ ಅನ್ನೋ ಬಗ್ಗೆ ಸಹ ಸಾಮಾನ್ಯ ಜನಗಳಿಗೆ ತಿಳುವಳಿಕೆ ಇಲ್ಲ, ಅಂಥ ಸ್ಥಿತಿಯಾಗಿಬಿಟ್ಟಿದೆ. ಶಿಕ್ಷಾ ಅಂದರೆ ಶಿಕ್ಷೆ ಕೊಡೋದು ಅಂತ ಅಂದ್ಕೋಬಾರ್ದು. ಶಿಕ್ಷೆ ಕೊಡೋದು ಅಂತ ಅಂದ್ಕೊಳ್ಬಹುದು. ಇದೇನ್ರಿ ಹಾಗೂ ಮಾತಾಡ್ತೀರಿ ಹೀಗೂ ಮಾತಾಡ್ತೀರಿ ಅಂದರೆ, ಹೌದು ಹಾಗೂ ಇದೆ ಹೀಗೂ ಇದೆ. ಲೋಕದಲ್ಲಿ ಶಿಕ್ಷೆ ಕೊಡೋದು ಅಂದರೆ ಏನದು? ಮೂಲತಃ ಹೊಡೆಯೋದು ಅಂತ, ಚಿಗುಟೋದು, ಹೊಡೆಯೋದು, ಬಡಿಯೋದು, ಬೊಯ್ಯೋದು, ಓಡಿಸ್ಬಿಡೋದು, ಆಹಾರ ಕೊಡದೆ ನಿಲ್ಲಿಸೋದು, ಇದಲ್ವಾ ಶಿಕ್ಷೆ ಅಂತ. ಆದರೆ ನಮ್ಮ ಭಾರತೀಯ ಚಿಂತನೆಯಲ್ಲಿ ಅದು ಶಿಕ್ಷಣ ಎಂಬುದಾಗಿ ಕರೆಯಲ್ಪಡುತ್ತೆ. ಯಾವಾಗ ಅಂತ ಕೇಳಿದರೆ, ಅವನು ಪಾಠ ಕಲಿಯುವಂತೆ, ಅವನ ದೋಷಗಳನ್ನು ಅವನು ಗೆದ್ದು ಸರಿಯಾಗುವಂತೆ ಯಾರಿಗೆ ಯಾವ ಥರದ ಶಿಕ್ಷೆಯನ್ನು ಕೊಟ್ಟರೆ ಅವನು ಉದ್ಧಾರ ಆಗ್ತಾನೋ ಆ ರೀತಿಯ ಶಿಕ್ಷೆಯನ್ನು ಕೊಡೋದಾದರೆ ಅದಕ್ಕೆ ಶಿಕ್ಷಣ ಎಂಬುದಾಗಿ ಕರಿಬೇಕು ಅಂತ ಹೇಳುತ್ತೆ. ಅದರಿಂದ ಭಾರತೀಯ ಚಿಂತನೆಯ ಪ್ರಕಾರ ಯಾರೋ ಒಬ್ಬ ಅಧ್ಯಾಪಕ ವಿದ್ಯಾರ್ಥಿಗೆ ಸಮಯದಲ್ಲಿ 2 ಏಟು ಕೊಟ್ಟರೆ, ಬೈದರೆ, ಯಾವುದಾದ್ರು ರೀತಿಯ ಶಿಕ್ಷೆ ಕೊಟ್ಟರೆ ಅದನ್ನು ಭಯಂಕರವಾದ ಅಪರಾಧ ಎಂಬುದಾಗಿ ಭಾವಿಸುವಂಥ ವಿಷಯ ಇರೋಲ್ಲ. ಕಾರಣ ಯಾರಿಗೆ ಹೇಗೆ ಹೇಳಬೇಕು ಅನ್ನೋದೊಂದು ವಿಷಯ ಇದೆ. ಇದಕ್ಕೆ ನಮ್ಮ ಅಧ್ಯಾಪಕರು ಒಂದು ಉದಾಹರಣೆ ಕೊಟ್ಟು ಹೇಳ್ತಾಯಿದ್ರು. ಎಷ್ಟೋ ಸಂದರ್ಭದಲ್ಲಿ ನಾವು ಗಾಡಿನಲ್ಲಿ ಹೋಗ್ತಾ ಇರುವಾಗ ಭಾರತ ದೇಶದ ರಸ್ತೆಗಳಲ್ಲಿ ಮಧ್ಯದಲ್ಲಿ ಒಂದು ಎಮ್ಮೆ ಬರುತ್ತೆ ಅಂತ ಇಟ್ಕೊಳ್ಳಿ. ಎಮ್ಮೆ ಬಂದಾಗ ನೀವು ಹಾರ್ನ್ ಮಾಡಿದ್ರೆಲ್ಲ ಹೋಗಲ್ಲ ಅದು ಎಮ್ಮೆ. ಮತ್ತೇನು ಮಾಡಬೇಕು? ಒಂದು ದೊಣ್ಣೆ ತೊಗೊಂಡು ಕೆಳಗಡೆ ಇಳಿದು ಬಂದು ಎತ್ತೆರಡು ಹೊಡೆದ್ರೆ ನಿಧಾನಕ್ಕೆ ಅಂತ ನಿಧಾನಕ್ಕೆ ನೋಡುತ್ತೆ ಅಷ್ಟೇ. ಅದಕ್ಕೆ ಆಗಲೂ ಚಿರುಕುಟ್ಟಲ್ಲ ಅದು. ಅಂಥ ಎಮ್ಮೆಗೆ ಎಮ್ಮೆ ಹೋಗು, ನನಗೆ ದಾರಿ ಬಿಡು, ಹೀಗೆ ಉಪದೇಶ ಮಾಡಿದ್ರೆ ಅದು ಶಿಕ್ಷಣ ಆಗುತ್ತೆ. ಅದಕ್ಕೆ ಹಿಡ್ಕೊಂಡೆರಡು ಬಾರಿಸಿದರೆ ಅದಕ್ಕೇನು ತುಂಬ ಜೀವ ಹೋಗಲ್ಲ. ಎಮ್ಮೆ ಚರ್ಮ ಅಂತ ಹೇಳೋದುಂಟು, ದಪ್ಪು ಅದು ಥಿಕ್ ಸ್ಕಿನ್ ಅದು ನಿಧಾನಕ್ಕೆ ಆ ಕಡೆ ಸರಿಯುತ್ತೆ. ಇದು ಹೀಗೇ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಪ್ರಕೃತಿಯಲ್ಲಿ ಯಾವ್ಯಾವ ಥರದ ಜಡತ್ವ ಬಂದಿದೆ. ಆ ಜಡತ್ವವನ್ನು ಕಳಿಬೇಕಾದ್ರೆ ಹೇಗೆ ಕಳಿಬೇಕು ಅಂತ ನೋಡಬೇಕು. ಯಾರೋ ಒಬ್ಬನಿಗೆ ಬೆಳಗ್ಗೆ ಮುಂಚೆ ಹೇಳೋ ಅಂತಂದರೆ ತೂಕಡಿಕೆ ಬರ್ತಾಯಿದ್ರೆ ಮುಖಕ್ಕೆ ನೀರು ಹಾಕ್ಕೊಳ್ಳೋ ಹೋಗುತ್ತೆ ಅಂತ ಹೇಳ್ತೀವಿ ನಾವು. ಎಲ್ಲರಿಗೂ ಮುಖಕ್ಕೆ ನೀರು ಹಾಕ್ಕೊಂಡ್ರೆ ಹೋಗುತ್ತಾ? ಹೋಗಲ್ಲ. ಇನ್ನೊಬ್ಬನಿಗೆ ಮುಖಕ್ಕೆ ನೀರು ಹಾಕ್ಕೊಂಡು ತೂಕಡಿಸ್ತಾ ಕೂತಿರ್ತಾನೆ. ಯಾಕೆಂದರೆ ಅವನ ಜಡತ್ವ ತುಂಬ ಜಾಸ್ತಿ ಇದೆ. ಆಗ ಅವನನ್ನು ಸುಶಿಕ್ಷಿತನನ್ನಾಗಿ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ನಿಂತ್ಕೋ, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಆಮೇಲೆ ಪುಸ್ತಕ ಹಿಡ್ಕೋ ಅಂತ ಹೇಳಿದರೆ ಅದು ಶಿಕ್ಷಣವೇ. ಅದಷ್ಟು ಮಾಡ್ದೇ ಅವನು ವ್ಯವಸ್ಥಿತವಾದ ರೂಪಕ್ಕೆ ಬರಲ್ಲ. ಅವನು ಹೀಗಿದಾನಲ್ಲ, ಹೀಗಿದೆಯಲ್ಲ ವಿಷಯ. ಆ ನೇರದಲ್ಲಿ ಶಿಕ್ಷಾ, ಶಿಕ್ಷಣ ಇವೆರಡೂ ಒಂದೇ ಅರ್ಥದಲ್ಲಿ ಬಂದಿದೆ. ನಮ್ಮ ಅರ್ಥಶಾಸ್ತ್ರ, ಕೌಟಿಲ್ಯ ಅರ್ಥಶಾಸ್ತ್ರದ ಒಳಗಡೆ ಪ್ರವೇಶ ಮಾಡಿ ನೋಡಿದ್ರೆ ನಾನಾ ಥರದ ಶಿಕ್ಷೆಗಳನ್ನು ಹೇಳಿದ್ದಾರೆ. ಕೈ ಕತ್ತರಿಸು, ಕಾಲು ಕತ್ತರಿಸು ಇತ್ಯಾದಿಯಾಗಿ ಭೀಕರವಾದ ಶಿಕ್ಷೆ. ಇವತ್ತು ಇವೆಲ್ಲ ನಿಷಿದ್ಧ ಎಂಬುದಾಗಿ ನಾವು ಕೇಳ್ತಾ ಇದ್ದೀವಿ. ಆದರೆ ಅರ್ಥಶಾಸ್ತ್ರ ಯಾರೋ ಒಬ್ಬ ಜ್ಞಾನಿಗಳ ಕಡೆಯಿಂದ ಬಂದಿರೋ ಶಾಸ್ತ್ರ ಯಾತಕ್ಕೆ ಆ ರೀತಿಯಾದ ಶಿಕ್ಷೆಯನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಆ ಜೀವ ಇನ್ನು ಎಷ್ಟೋ ಜನ್ಮದವರೆಗೆ ಇದೇ ಥರ ತಪ್ಪುಗಳನ್ನು ಮಾಡ್ಕೊಂಡು ಹೋಗುತ್ತೆ. ಹಾಗೆ ಹೋಗದೇ ಇರಬೇಕಾದ್ರೆ
ಅದಕ್ಕೆ ಇಷ್ಟು ತೀವ್ರವಾದ ಶಿಕ್ಷೆ ಕೊಟ್ಟರೆ ಮಾತ್ರ ಅದು ಸಂಪೂರ್ಣವಾಗಿ ಪರಿಷ್ಕಾರ ಮಾಡಿಕೊಂಡು ಸುಶಿಕ್ಷಿತವಾಗುತ್ತೆ, ಇಲ್ಲವರು ಆಗೋಲ್ಲ ಅನ್ನೋ ಒಂದು ಲೆಕ್ಕಾಚಾರದ ಮೇಲೆ ಅಂಥ ಶಿಕ್ಷೆ ಇತ್ಯಾದಿ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ ಅನ್ನೋ ವಿಷಯ ಇದೆ. ಆದರೆ ಅಂಥ ಜ್ಞಾನ ಇಲ್ಲದೇ ಇದ್ದಾಗ ಆ ಶಿಕ್ಷೆ ಅರ್ಥವತ್ತಾದದ್ದಾಗುತ್ತಾ ಅಂತ ಯೋಚನೆ ಮಾಡಬೇಕಾದ ವಿಷಯ ಇದೆ. ಇವತ್ತು ಯಾರಿಗೆ ಯಾವ ಥರ ಶಿಕ್ಷೆ ಕೊಟ್ಟರೆ ಅವನು ಪೂರ್ತಿ ಸುಧಾರಣೆಯಾಗಿ ಸರಿಯಾಗಿ ಆಗ್ತಾನೆ ಅನ್ನೋ ಬಗ್ಗೆ ಯಾರು ನಿರ್ಣಯ ಮಾಡಬೇಕು? ನಮ್ಗೆ ಆ ರೀತಿಯಾದ ಯೋಗದೃಷ್ಟಿ ಇದೆಯಾ? ಇಲ್ವಲ್ಲ. ಆದ್ದರಿಂದ ಇವತ್ತಿನ ವಿಷಯ ಬೇರೆ. ಆದರೆ ಮೂಲತಃ ಅರ್ಥಶಾಸ್ತ್ರ ಶಿಕ್ಷಣ ಇವೆರಡನ್ನೂ ಒಂದೇ ಅರ್ಥದಲ್ಲಿ ಬಳಸ್ಕೊಂಬಂದಿದೆ. ಇಲ್ಲಿ ಪ್ರಸ್ತುತದಲ್ಲಿ ನಾವು ಶಿಕ್ಷಾ ಅಂತಂದರೆ ತುಂಬ ಪ್ರಧಾನವಾಗಿ ವೇದದ ಅಕ್ಷರ, ಪದ, ವಾಕ್ಯ ಇವುಗಳನ್ನು ಉಚ್ಚರಿಸಬೇಕಾದ್ರೆ ಯಾವ ವಿಧಿವಿಧಾನವನ್ನು ಅನುಸರಿಸಬೇಕು ಎಂಬುದನ್ನು ಹೇಳ್ತಾ ಇದೆ. ಇಲ್ಲಿರುವ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಅಂತ 6 ಅಂಗಗಳಿದೆಯಲ್ಲ, 6 ಅಂಗಗಳು ಏನು ಅನ್ನೋ ಬಗ್ಗೆ ಹೇಳುವಾಗ ವೇದ ಪುರುಷ ಅಂತ ಒಬ್ಬಿದಾನಪ್ಪ, ಅವನ 6 ಅಂಗಗಳು ಅಂತ ತಗೋ ಅಂತ ಹೇಳ್ತಾ ಇದ್ದಾರೆ. ವೇದ ಪುರುಷ ಅಂತ ಒಬ್ಬಿದಾನೆ ಅಂದರೆ ಇದೊಂದು ಕಲ್ಪನೆ ಅಲ್ವೇ ಅಂತ ಪ್ರಶ್ನೆ ಕೇಳ್ಬೋದು ಕೂಡಲೇ. ಪರ್ಸಾನಿಫಿಕೇಷನ್ ಅಂತ ಹೇಳೋದುಂಟು, ಏನೋ ಒಂದು ವ್ಯಕ್ತಿ ಅಲ್ಲದೇ ಇದ್ದನ್ನು ವ್ಯಕ್ತಿಯಾಗಿ ಕಲ್ಪನೆ ಮಾಡಿ ಮಾತನಾಡುವಂಥದ್ದು ಅಂತ. ಹಾಗಿರೋದಲ್ವೇ ಅಂತ ಕೇಳಿ ಇಲ್ಲ. ಸಮಗ್ರ ವೇದ ಏನಿದೆ, ಒಂದೊಂದು ವೇದಕ್ಕೂ ಅದನ್ನು ಯೋಗ ದೃಷ್ಟಿಯಿಂದ ನೋಡಿದಾಗ ಅಲ್ಲೊಬ್ಬ ದಿವ್ಯ ದೇವತೆಯ ದರ್ಶನ ಆಗುತ್ತೆ ಅಂತ ನಮ್ಮ ಪ್ರಾಚೀನ ಸಾಹಿತ್ಯಗಳೆಲ್ಲ ಹೇಳ್ತಾ ಇದೆ. ಅದರಿಂದ ಅಲ್ಲೊಬ್ಬ ಪುರುಷ ಇದ್ದಾನೆ, ಅದ್ಭುತವಾದ ಪುರುಷ. ಹೊರಗಣಿಗೆ ನಮಗೆ ಕಾಣಿಸ್ತಾ ಇಲ್ಲ, ಎಲ್ಲ ಸತ್ಯವೂ ಹೊರಗಣಿಯಿಂದ ಕಾಣಿಸೋಲ್ಲ ಯಾವುದೇ ಕಾರಣಕ್ಕೂ ಕೂಡ. ಅದನ್ನು ಯೋಗ ದೃಷ್ಟಿಯಿಂದ ನೋಡಿದಾಗ ಅದ್ಭುತವಾದ ಒಬ್ಬ ಪುರುಷ ದರ್ಶನ ಗೋಚರವಾಗ್ತಾನೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಪುರುಷನಿಗಿರುವ ಅಂಗಗಳು 6, ಅವುಗಳಿಗೆ ವೇದಾಂಗ ಎಂಬುದಾಗಿ ಕರೀತಾರೆ. ಅದರಲ್ಲಿ ಛಂದಃ ಪಾದೌತು ವೇದಸ್ಯ, ಛಂದಸ್ಸು ಅಂತ ಒಂದಿದೆ, ಅದು ಆ ವೇದ ಪುರುಷನ ಪಾದಗಳಿದ್ದ ಹಾಗೆ. ಹಸ್ತೋ ಕಲ್ಪೋಥ ಕಥ್ಯತೆ, ಕಲ್ಪ ಅಂತ ಒಂದು ವಿದ್ಯೆ ಇದೆ, ವೇದಾಂಗ ಇದೆ, ಅದು ಹಸ್ತ ಇದ್ದಾಗೆ, ಕೈ ಇದ್ದಾಗೆ. ಜ್ಯೋತಿಷಾಂ ಅಯನಂ ಚಕ್ಷುಹು, ಇನ್ನು ಜ್ಯೋತಿಷ್ಶಾಸ್ತ್ರ ಅಂತೇನಿದೆ ಅದು ಅವನ ಕಣ್ಣಿದ್ದ ಹಾಗೆ. ನಿರುಕ್ತಂ ಶ್ರೋತ್ರ ಮುಚ್ಯತೆ, ನಿರುಕ್ತ ಅಂತ ಒಂದು ವಿದ್ಯೆ ಇದೆ, ಅದು ಅವನ ಕಿವಿ. ಶಿಕ್ಷಾ ಘ್ರಾಣಂತು ವೇದಸ್ಯ, ಶಿಕ್ಷಾ ಅಂತೇನಿದೆ ಅದು ಅವನ ಮೂಗಿದ್ದ ಹಾಗೆ. ಮುಖಂ ವ್ಯಾಕರಣಂ ಸ್ಮೃತಂ, ವ್ಯಾಕರಣ ಅನ್ನೋ ವಿದ್ಯೆ ಅವನ ಮುಖ ಇದ್ದಾಗಿದೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಈ 6 ಅಂಗವನ್ನು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ದೀರ್ಘಕಾಲದ ಪಾಠ ಪ್ರವಚನ ಬೇಕಾಗತ್ತೆ. ಕಾರಣ ಆ ವಿಚಾರದ ಚಿಂತನೆಯಿಂದ ಸಮಾಜ ತುಂಬ ದೂರ ಹೊರಟೋಗ್ಬಿಟ್ಟಿರೋದ್ರಿಂದ ಅರ್ಥ ಮಾಡಿಸೋದಕ್ಕೆ ಬಹಳ ಕೆಲಸ ಆಗುತ್ತೆ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಬಂದಿರೋ ಸಬ್ಜೆಕ್ಟನ್ನು ನಾವು ಒಂಚೂರು ಮುಟ್ಟದೇ ಹೋದರೆ ತಪ್ಪಾಗುತ್ತಲ್ಲ ಅನ್ನೋ ಕಾರಣಕ್ಕೆ ಟಚ್ ಆ್ಯಂಡ್ ಗೋ ಸ್ವಲ್ಪ ಆ ಕಡೆಗೆ ಮುಟ್ಟಿ ಹೋಗ್ತಾಯಿದ್ದೀನಿ ನಾನು. ಇದರಲ್ಲಿ ಶಿಕ್ಷಾ ಅಂದರೆ ಏನು ಅಂದರೆ ವೇದಗಳಲ್ಲಿ ಇರುವಂಥ ಅಕ್ಷರಗಳನ್ನು, ಪದವನ್ನು ಹ್ರಸ್ವ, ದೀರ್ಘ, ಪ್ಲುತ ಅಂತ 3 ವಿಭಾಗದಲ್ಲಿ ಹೇಳ್ತಾರೆ. ಅದು ಉಚ್ಚರಿಸೋದಕ್ಕೆ ಎಷ್ಟು ಕಾಲ ಬೇಕು ಅಂತ, ಅದನ್ನು ಯಥಾವತ್ತಾಗಿ ಹಾಗೆ ಉಚ್ಚರಿಸಬೇಕು. ಉದಾತ್ತ, ಅನುದಾತ್ತ, ಸ್ವರಿತ ಅಂತ ಅಕ್ಷರಗಳನ್ನ ಹೇಳಬೇಕಾದ್ರೆ ಮೇಲೆ ಹೇಳೋದು, ಕೆಳಗೆ ಹೇಳೋದು, ಈ ಥರದ್ದೆಲ್ಲ ಹೇಳ್ಕೊಡುವಾಗ ಹೇಳ್ತಾರೆ. ಅದು ಮೇಲಕ್ಕೆ ಹೇಳೋ ಅಂತ. ಮೇಲಕ್ಕೆ ಹೇಳೋ ಅಂದರೆ ಉದಾತ್ತ ಅಂತ ಅರ್ಥ. ಅದಕ್ಕೆ ಹೇಳುವಾಗ ಎತ್ತಿ ಹೇಳಬೇಕು ಚೂರು, ಇನ್ನೊಂದನ್ನು ಕೆಳಗಡೆ ಇಳಿಸಿ ಹೇಳಬೇಕು, ಇನ್ನೊಂದು ಸ್ವರಿತ ಎಳೆದು ಹೇಳಬೇಕು. ಹೀಗೆಲ್ಲ ಏನಿದೆ ಇವುಗಳನ್ನೆಲ್ಲ ವ್ಯವಸ್ಥಿತವಾಗಿ ಹೇಳ್ಕೊತ ಹೋಗೋದು, ಅದ್ರ ಬಗ್ಗೆ ಒಂದು ಶಿಕ್ಷಣ. ಯಾತಕ್ಕೆ ಅಂದರೆ ಅದೇ ವೇದಕ್ಕೆ ಜೀವ ಇದ್ದ ಹಾಗೆ. ಶಿಕ್ಷಾ ಘ್ರಾಣಂತು ವೇದಸ್ಯ, ಘ್ರಾಣ ಮೂಗಿದ್ದ ಹಾಗೆ ಅಂದರೆ ಮೂಗು ಅತ್ಯಂತ ಮುಖ್ಯವಾದದ್ದು. ಉಸಿರಾಟ ಆಡ್ತಾ ಇರೋದೇ ಅದರಿಂದ. ಪ್ರಾಣಶಕ್ತಿ ಕೆಲಸ ಮಾಡ್ತಾ ಇರೋದಕ್ಕೆ ದ್ವಾರ ಆಗಿರೋದು ಮೂಗು, ಅದರ ಸ್ಥಾನ ತುಂಬ ಹಿರಿದಾದದ್ದು. ಹಾಗೆ ಜೀವ ಇದ್ದ ಹಾಗೆ ಯಾವುದು ಶಿಕ್ಷಾ ಎಂಬುದು ವೇದ ಪುರುಷನಿಗೆ. ಇದನ್ನು ಸುಲಭವಾದ ಉದಾಹರಣೆಯಲ್ಲಿ ಹೇಳ್ಬೋದು ನಾನು. ಯಾರೋ ಪ್ರಶ್ನೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತಾಯಿದ್ದೀನಿ ಅಂತ. ನಾನು ನಿದ್ದೆ ಮಾಡ್ತಾಯಿದ್ದೀನಿ ಅಂದರೆ ಏನು ಅನಿಸುತ್ತೆ? ನಿದ್ದೆ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತಾ? ಅಯ್ಯೋ ಹೊಡೆಯೋಕ್ಕೆ ಬರ್ತಾಯಿದ್ದೀರಿ ಅಂತ ಅನಿಸುತ್ತೆ. ನಿದ್ದೆ ಮಾಡ್ತಾಯಿದ್ದೀರಿ ನೀವು ಅಂತ ಅನಿಸುತ್ತೆ. ಅದೇ ನಿದ್ದೆ ಮಾಡ್ತಾ ಇರೋನೇ ಅದು ಹೇಗೆ ಹೇಳ್ತಾನೆ ಹೇಳಿ? ಅಲ್ಲಿ ಉದಾತ್ತ ಅನ್ನೋದಾತ ಸ್ವರಿತಾ ಎಲ್ಲ ಇರುತ್ತೆ ನಮ್ಮ ಭಾಷೆಯಲ್ಲಿ. ಅಯ್ಯೋ ನನಗೆ ಕಣ್ಣು ಎಳೀತಾ ಇದೆ, ಆಗಲ್ಲ ಹಿಂಗೆ ಮಾತಾಡೋಕ್ಕೆ. ಅಲ್ಲಿ ಸ್ವರ ಎಲ್ಲ ಇಳಿದು ಹೋಯ್ತು, ಎಲ್ಲೆಲ್ಲೋ ಹೊಸ ಹೊಸ ರಾಗ ಎಲ್ಲ ಬರ್ತಾಯಿದೆ. ಉದಾತ್ತ, ಅನುದಾತ್ತ, ಸ್ವರಿತ, ಹ್ರಸ್ವ, ದೀರ್ಘ, ಪ್ಲುತ ಎಲ್ಲ ಬೇರೆ ರೀತಿಯಲ್ಲಿ ಬಂತು. ಹಾಗೆ ಅಂತಃಪ್ರಪಂಚದ ಸತ್ಯವನ್ನು ಕಂಡವರು ಅದನ್ನು ವ್ಯಕ್ತಪಡಿಸೋದಕ್ಕೆ ಅದರದ್ದೇ ಆದ ಭಾಷೆಯನ್ನು ಬಳಸೋದಕ್ಕೆ ಹೊರಟಾಗ ಅಲ್ಲಿ ಸಹಜವಾಗಿ ಉದಾತ್ತ, ಅನುದಾತ್ತ, ಸ್ವರಿತ ಇದೆ, ಹ್ರಸ್ವ, ದೀರ್ಘ, ಪ್ಲುತ ಇದೆ, ಮತ್ತು ಉಚ್ಚಾರಣೆಯ ಕ್ರಮ ಅಂತ ಒಂದಿದೆ, ವ್ಯವಸ್ಥೆ ಇದೆ. ಅದನ್ನು ಯಥಾವತ್ತಾಗಿ
ಹೇಳೋದಕ್ಕೆ ಒಂದು ಶಿಕ್ಷಣ ಕೊಟ್ಟರೆ ಅದಕ್ಕೆ ಶಿಕ್ಷಾ ಅಂತ ಹೆಸರು. ಮುಂದಕ್ಕೆ ಹೊರಟೋಗೋಣ. ಎರಡನೇದು ಕಲ್ಪ ಅಂತ. ಕಲ್ಪ ಅಂದರೆ ಯಾವ ಒಂದು ಅಂಗವು ಒಂದು ಕಾರ್ಯ ಮಾಡಿದಾಗ ಅದರ ಫಲ ಬರೋದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಬಿಡುತ್ತೋ ಅಂತಹ ಒಂದು ಅಂಗವನ್ನು ಕಲ್ಪ ಅಂತ ಕರೀತಾರೆ. ಕಲ್ಪ್ಯತೆ ಸಮರ್ಥ್ಯತೆ ಯಾಗಪ್ರಯೋಗ. ಯಾಗದ ಪ್ರಯೋಗವು ಸಮರ್ಥ್ಯತೆ ಅಂದರೆ ಸಾಮರ್ಥ್ಯದಿಂದ ಕೂಡಿದ್ದಾಗಿ ಫಲ ಕೊಟ್ಬಿಡುತ್ತೆ. ಯಾವುದೋ ಒಂದು ಯಾಗ ಇದೆ, ಆ ಯಾಗ ಪುತ್ರಕಾಮೇಷ್ಟಿ ಅಂತಿದ್ದರೆ ಸಂತತಿ ಇಲ್ಲದೆ ಇದ್ದವನಿಗೆ ಸಂತತಿಯನ್ನು ಒದಗಿಸ್ಕೊಡುತ್ತೆ. ಯಾವುದೇ ಸಮಸ್ಯೆಗಳಿದ್ರೂ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೆ. ಆ ರೀತಿಯಾದ ಯಾವುದೋ ಒಂದು ಯಾಗ ಇದೆ ಅಂದರೆ ಆ ಯಾಗ ಫಲ ಕೊಡಬೇಕಾದ್ರೆ ಆ ಯಾಗದ ವಿಧಿವಿಧಾನವನ್ನು ಅನುಸರಿಸಿ ಮಾಡಬೇಕಾಗತ್ತೆ. ಇದು ಮೊದಲನೇ ಅಂಗ, ಇದು ಎರಡನೇ ಅಂಗ, ಇದು ಮೂರನೇ ಅಂಗ, ಇದು ಹೀಗೆ ಮಾಡಬೇಕು, ಇದು ಹೀಗೆ ಮಾಡಬೇಕು, ಇಂಥ ದ್ರವ್ಯವನ್ನು ಬಳಸಬೇಕು, ಇಂಥ ಮಂತ್ರವನ್ನು ಇಟ್ಕೋಬೇಕು ಇತ್ಯಾದಿಯಾಗಿ ಏನು ವಿಧಿವಿಧಾನ ಇದೆಯೋ ಅದನ್ನು ನಿರೂಪಣೆ ಮಾಡುವಂಥ ಒಂದು ಭಾಗ ಇದೆ, ವೇದದಲ್ಲೇ ಇದೆ. ಅದನ್ನು ಎಂಬುದಾಗಿ ಕರೀತಾರೆ. ಅದು ಬೋಧಾಯನ, ಆಪಸ್ತಂಭ ಮೊದಲಾದವುಗಳಾಗಿ 9 ಗ್ರಂಥಗಳಿದೆ. ಕಲ್ಪಸೂತ್ರಗಳು ಎಂಬುದಾಗಿ ಕರೆಯಲ್ಪಡುತ್ತೆ. ಇನ್ನು ವ್ಯಾಕರಣ ಎಂಬುದಾಗಿ ಹೇಳೋಣ. ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಹಳೆ ಕಾಲದ ಪದ್ಧತಿ ಏನಪ್ಪ ಅಂದರೆ, ನೋಡು ಮಗು, ನೀನು ಬೇರೆ ಭಾಳ ಓದಲ್ಲ ಅಂತ ಹೇಳ್ತಾ ಇದೆಯಾ, ಹೆಚ್ಚಿಗೆ ಓದದೇ ಇದ್ದರೂ ಪರವಾಗಿಲ್ಲ, ನೀನು ವ್ಯಾಕರಣ ಒಂದು ಓದಲೇಬೇಕು ಅಂತ ಹೇಳು. ಅದಕ್ಕೊಂದು ಸಣ್ಣ ಸುಭಾಷಿತ. ಯದ್ಯಪಿ ಬಹುನಾಧೀಶೆ ತಥಾಪಿ ಪಠಪುತ್ರ ವ್ಯಾಕರಣಂ. ಪುತ್ರ, ಮಗನೇ, ನೀನು ತುಂಬ ಓದಲ್ಲ ಅಂತ ಹೇಳ್ತಾ ಇದ್ದೀವಿ, ಪರವಾಗಿಲ್ಲ ಬಿಡು, ತಥಾಪಿ ವ್ಯಾಕರಣಂ ಪಠ, ವ್ಯಾಕರಣವನ್ನು ಮಾತ್ರ ಓದಲೇಬೇಕು ನೀನು ಅಂತ. ಯಾಕೆ ಅಂತ ಕೇಳಿದ್ರೆ, ಸ್ವಜನೋ ಮಾಭೂತ್, ಸ್ವಜನರು ಎಲ್ಲರೂ ಬನ್ನಿ ಅಂತ ಹೇಳುವಾಗ ಜ್ಞಾನ ಇಲ್ಲ ವ್ಯಾಕರಣದ್ದು. ಸ್ವಜನರು ಎಲ್ಲರೂ ಬನ್ನಿ ಅಂದರೆ ಅಂದರೆ ನಾಯಿಯಂತಹ ಜನಗಳೆಲ್ಲ ನೀವು ಬನ್ನಿ ಅಂತ ಹೇಳೋದಾಗುತ್ತೆ. ಸ್ವಜನರೆಲ್ಲ ಬನ್ನಿ ಅಂತ ಸಭೆಯಲ್ಲಿ ಯಾವುದೋ ಸಂದರ್ಭದಲ್ಲಿ ಕರೆ ಕೊಡಬೇಕಾದ್ರೆ ಸ್ವಜನ ಹಾಗ್ಬಿಟ್ರೆ ಹೀಗಾಗೋಕ್ಕೆ ಕಾರಣ ಏನು? ವ್ಯಾಕರಣ ಜ್ಞಾನ ಇಲ್ಲ ಅಂತ. ಅದೇ ರೀತಿಯಲ್ಲಿ ಸಕಲಂ ಶಕಲಂ, ಸಕಲವನ್ನೂ ಹೇಳಿದ್ದಾಯಿತು ಅಂತಂದರೆ ಪೂರ್ಣವನ್ನು ಹೇಳಿದ್ದಾಯಿತು ಅಂತ. ಸಕಾರ ಶಕಾರಗಳಿಗೆ ವ್ಯತ್ಯಾಸವೇ ಗೊತ್ತಿಲ್ಲ ಒಬ್ಬನಿಗೆ, ಹೇಳೋಕ್ಕೂ ಬರೋಲ್ಲ. ಗೊತ್ತಾದರೆ ಅವನು ಹೇಳ್ತಾ ಇದ್ದಾನೆ ಶಕಲಂ ಅಂತ. ಸಕಲಂ ಅಂದರೆ ಪೂರ್ಣ ಅಂತ, ಶಕಲಂ ಅಂದರೆ ಒಂದು ತುಂಡು ಅಂತ ಅರ್ಥ. ಇಷ್ಟು ವ್ಯತ್ಯಾಸ ಆಗಿಬಿಡುತ್ತೆ ಭಾಷೆಯಲ್ಲಿ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಸಕೃತ್ ಶಕೃತ್ ಅಂತ. ಮಕ್ಕಳನ್ನು ಹೇಗಿರಬೇಕು ಅಂತ ಕೇಳಿದರೆ ಅವರು ಸಕೃದ್ಗ್ರಾಹಿಗಳಾಗಿರಬೇಕು ಅಂತ ನಮ್ಮಲ್ಲಿ ಹೇಳೋದುಂಟು. ಸಕೃದ್ಗ್ರಾಹಿ ಆಗಿರಬೇಕು ಅಂದರೆ ಏನರ್ಥ? ಒಂದು ಸಾರಿ ಯಾರಾದರೂ ಒಬ್ಬರು ಒಂದು ವಿಷಯ ಹೇಳಿದರೆ ಅಷ್ಟನ್ನೂ ಕೇಳಿಕೊಂಡು ಹಾಗೆ ಯಥಾವತ್ತಾಗಿ ಉಚ್ಚರಿಸುವಷ್ಟು ಗ್ರಹಣಧಾರಣ ಪಟುತ್ವ ಇರಬೇಕು ಅಂತ. ಹಾಗೆ ಕೇಳಬೇಕು, ಏಕಾಗ್ರತೆಯ ಮನಸ್ಸಿನಿಂದ ಅದನ್ನು ಧಾರಣೆ ಮಾಡ್ಕೋಬೇಕು, ಹಾಗೆ ಹೇಳೋಕ್ಕೆ ಬರಬೇಕು. ಇದು ಒಬ್ಬ ನಿಜವಾದಂಥ ವಿದ್ಯಾರ್ಥಿಯ ಲಕ್ಷಣ ಎಂಬುದಾಗಿ ಕೊಂಡಾಡ್ತಾರೆ. ಸಕೃತ್ ಅಂದರೆ ಏಕವಾರಂ, ಒಂದು ಸಾರಿ ಕೇಳ್ದ ಅದನ್ನು ಗ್ರಹಣ ಮಾಡಿಬಿಟ್ಟಾನೆ, ಪೂರ್ತಿ ಮತ್ತೆ ತಿರುಗಿಸಿ ಹೇಳ್ತಾನೆ ಅಂತ. ಆದರೆ ಈ ಸಾ ತೆಗೆದು ಶಾ ಹಾಕ್ಬಿಟ್ರೆ ಶಕೃದ್ಗ್ರಾಹಿ ಅಂದರೆ ಸಗಣಿ ತೊಪ್ಪೆ ಹಿಡಿಯೋನು ಅಂತ ಅರ್ಥ ಆಗುತ್ತೆ. ಶಕೃತ್ ಅಂದರೆ ಸಗಣಿ ತೊಪ್ಪೆ ಅಂತ ಅರ್ಥ. ಹೀಗೆಲ್ಲ ಆಗ್ಬಿಡುತ್ತಪ್ಪ. ಅದರಿಂದ ವ್ಯಾಕರಣ ಜ್ಞಾನ ತುಂಬ ಮುಖ್ಯವಾದದ್ದು ಅಂತ ತಮಾಷೆಗೆ ಮಕ್ಕಳನ್ನು ಆ ಕಡೆಗೆ ಪ್ರಚೋದಿಸೋದಕ್ಕೆ ಹೇಳಿರೋ ಮಾತು ಅಂತ ಹೋಗಬೇಕು. ವ್ಯಾಕರಣದ ಮಹಿಮೆ ಇಷ್ಟು ಅಂತ ಅನ್ಕೋಬಾರ್ದು. ವ್ಯಾಕರಣ ಅನ್ನೋದು ತುಂಬ ವ್ಯಾಪಕವಾದಂಥ ಒಂದು ವಿದ್ಯೆ, ವೇದದಲ್ಲಿ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ. ಅದು ಏನದು ವ್ಯಾಪಕವಾಗಿ ಸೇರಿಕೊಂಡಿರೋ ವಿದ್ಯೆ? ನಾವು ಇಂಗ್ಲೀಷ್ ಗ್ರಾಮರ್ ಓದಿದ್ದೀವಿ, ಸಬ್ಜೆಕ್ಟು, ಪ್ರೆಡಿಕೇಟು, ಅಡ್ವರ್ಬು, ಅಡ್ಜೆಕ್ಟಿವು ಎಲ್ಲ ಗೊತ್ತು ನಮಗೆ. ಎಷ್ಟು ಕಾಲ ಬೇಕು ರೀ ಅದನ್ನ ಅಧ್ಯಯನ ಮಾಡೋಕ್ಕೆ? ಏನೋ ಒಂದು ಸ್ವಲ್ಪ ಕಾಲ ಬೇಕು. ಆ ಮನಸ್ಸಿಂದ ಇದನ್ನು ನೋಡಬಾರ್ದು. ವ್ಯಾಕರಣ ಅನ್ನೋ ವಿದ್ಯೆ ಸಮಗ್ರ ಸೃಷ್ಟಿ ವಿಸ್ತಾರ ಆಗುವಾಗ ಸೃಷ್ಟಿಯಲ್ಲಿ ಏನು ನೀತಿ ಇರೋ ಅದೇ ನೀತಿಗೆ ತಕ್ಕಂತೆ ಪದಗಳಲ್ಲೂ ಕೆಲವು ಪರಿವರ್ತನೆ ಆಗುತ್ತಂತೆ. ಸಹಜವಾಗಿ ಅದು ಯಾರೂ ಮಾಡುವಂಥದ್ದಲ್ಲ. ಆ ಪದಗಳ ಪ್ರವೃತ್ತಿ ಹೇಗೆ ಬೇರೆ ಬೇರೆ ತರಹ ಆಗುತ್ತೆ. ಸೃಷ್ಟಿಯಲ್ಲಿ ವಿಭಜನೆ ಆಗ್ತಾ ಬಂದಾಗ ಒಂದಿದ್ದು ಎರಡಾಯಿತು, ಎರಡಿದ್ದು ನಾಲ್ಕಾಯಿತು ಅಂತಂದಾಗ ಒಂದನ್ನು ಹೇಳ್ತಾ ಇದ್ದ ವಿಷಯ ಎರಡನ್ನು ಹೇಳೋಕ್ಕೆ ಹೊರಟಾಗ ಅದರಲ್ಲಿ ಪ್ರಕೃತಿ ಪ್ರತ್ಯಯಗಳಲ್ಲಿ ಸಹಜವಾಗಿ ಏನು ಬದಲಾವಣೆ ಆಗುತ್ತೆ, ನಾನಾ ಥರದ ಪರಿವರ್ತನೆಗಳು ಶಬ್ದ ಪ್ರಪಂಚದಲ್ಲಿ ಏನಾಗುತ್ತೆ ಅನ್ನೋದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡುವಂಥ ಒಂದು ವಿದ್ಯೆಗೆ ವ್ಯಾಕರಣ ವಿದ್ಯೆ ಅಂತ ಕರೀತಾರೆ. ಆ ವ್ಯಾಕರಣ ವಿದ್ಯೆ ಎಷ್ಟು ಅದ್ಭುತವಾದದ್ದು ಅಂತ ಕೇಳಿದರೆ, ಮಹಾಭಾಷ್ಯ ಅನ್ನೋ ಗ್ರಂಥ ಇದೆ. ಆ ಗ್ರಂಥ ಹೇಳುತ್ತೆ, ಏಕಶಬ್ದ ಸಮ್ಯಜ್ಞಾತಃ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ ಅಂತ. ಒಂದೇ ಒಂದು ಶಬ್ದವನ್ನು ಸಮ್ಯಜ್ಞಾತಃ ಚೆನ್ನಾಗಿ ಅರ್ಥ ಮಾಡ್ಕೋ. ಆ ಶಬ್ದ ಏನು ಹೇಳ್ತಾ ಇದೆ, ಯಾವ ಸಂದರ್ಭದಲ್ಲಿ ಆ ಶಬ್ದವನ್ನು ಪ್ರಯೋಗ ಮಾಡಿದ್ರೆ ಅದು ಪೂರ್ತಿ ಹೊಂದಾಣಿಕೆ ಆಗುತ್ತೆ. ಇದನ್ನು ಚೆನ್ನಾಗಿ ತಿಳ್ಕೊ. ಸುಷ್ಠು ಪ್ರಯುಕ್ತ
ಚೆನ್ನಾಗಿ ಪ್ರಯೋಗ ಮಾಡು, ಆಮೇಲೆ ಸರಿಯಾದ ಜಾಗದಲ್ಲಿ ಹಾಗೆ ಪ್ರಯೋಗ ಮಾಡಿದ್ರೆ ಸ್ವರ್ಗೇ ಲೋಕೆ ಕಾಮಧುಗ್ ಭವತಿ, ನಿನ್ನನ್ನು ಸ್ವರ್ಗಲೋಕಕ್ಕೆ ಕರ್ಕೊಂಡೋಗಿ ಕಾಮಧೇನುವಿನಂತೆ ಅದು ಕೆಲಸ ಮಾಡುತ್ತೆ. ಅಷ್ಟು ಯೋಗ್ಯತೆ ಇದೆ ಒಂದು ಪದಕ್ಕೆ. ಅದನ್ನ ಒಂದೇ ಒಂದು ಪದವನ್ನು ಅರ್ಥ ಮಾಡಿಕೊಳ್ಳದೆ ಪ್ರಯೋಗಿಸಬೇಡ. ಅಷ್ಟು ಆಳವಾದಂಥ ಹಿನ್ನೆಲೆಯನ್ನು ಇಟ್ಕೊಂಡು ವ್ಯಾಕರಣಶಾಸ್ತ್ರ ಎಂಬುದು ಬೆಳೆದಿದೆ. ಅಂಥ ವ್ಯಾಕರಣವೆಂಬುದು ಈ ವೇದದ ಒಳಗಡೆ ಸೇರಿಕೊಂಡಿದೆ, ಅಂಗವಾಗಿದೆ. ಅದನ್ನೇ ಬಿಡಿಸಿ ನವವ್ಯಾಕರಣಗಳು ಎಂಬುದಾಗಿ ವಿಸ್ತಾರಗೊಳಿಸಿದ್ದಾರೆ ಶಾಸ್ತ್ರಜ್ಞರು. ಅದರಲ್ಲಿ ಪ್ರಧಾನವಾಗಿ ಈಗ ನಾವು ಅಧ್ಯಯನ ಮಾಡ್ತಾ ಇರುವಂಥದ್ದು ಪಾಣಿನಿ ವ್ಯಾಕರಣ ಅಂತ, ಸಂಸ್ಕೃತ ಭಾಷೆಯ ಅಧ್ಯಯನಕ್ಕೋಸ್ಕರ ಇಟ್ಕೊಂಡಿರುವಂಥದ್ದು. ಇನ್ನು ಮುಂದಿನ ಇನ್ನೊಂದು ಅಂಗಕ್ಕೆ ಹೋಗೋಣ, ನಿರುಕ್ತ ಅಂತ. ನಿರುಕ್ತ ಅಂದರೆ ವೇದದಲ್ಲಿ ಅನೇಕ ಪದಗಳೆಲ್ಲ ಬಂದಿವೆ, ಅವುಗಳು ನಿತ್ಯ ಜೀವನದಲ್ಲಿ ಬಳಕೆಯಲ್ಲಿಲ್ಲ. ನಮ್ಮ ಸಾಮಾನ್ಯ ಲೌಕಿಕ ಸಂಸ್ಕೃತದಲ್ಲಿ ಬಳಕೆಯಲ್ಲಿಲ್ಲ. ಹಾಗಿರುವ ತುಂಬ ಪದಗಳಿದೆ. ಆ ಪದಗಳಿಗೆ ಅರ್ಥ ಏನು ಅಂತ ಗೊತ್ತಾಗೋಲ್ಲ ಸುಲಭದಲ್ಲಿ. ಹಾಗಾದಾಗ ಬುದ್ಧಿಗೆ ಒಂದು ಮಾರ್ಗದರ್ಶನ ಕೊಡೋದಕ್ಕೋಸ್ಕರವಾಗಿ ಯಾಸ್ಕರು ಅಂತ ಒಬ್ಬ ಮಹರ್ಷಿಗಳು ವೇದದ ಮರ್ಮವನ್ನು ಅಂತರಂಗದಲ್ಲಿ ಅರ್ಥ ಮಾಡಿಕೊಂಡು ಈ ಅರ್ಥದಲ್ಲಿ ಹೊರಟಿದೆ ಈ ಪದ, ಅದನ್ನು ಈ ಪದಕ್ಕೆ ಹೀಗೇ ಅರ್ಥ ಮಾಡಬೇಕು ಅಂತ ಒಂದು ದಿಗ್ದರ್ಶನ ಮಾಡುವ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಯಾಸ್ಕರ ನಿರುಕ್ತ ಅಂತ ಕರೀತಾರೆ. ನಿಶ್ಚಯೇನ ಉಕ್ತಂ ನಿರುಕ್ತಂ ಅಂದರೆ ಒಂದೊಂದು ಪದದ ಬಗ್ಗೆನೂ ಇದು ಹೀಗೇ ಅರ್ಥ, ಇದಕ್ಕೆ ಈ ಪದದ ಸ್ವರೂಪ ಹೀಗೆ, ಇದಕ್ಕಿಷ್ಟೇ ಅರ್ಥ ಮಾಡಬೇಕು. ಇನ್ನೊಂದು ಕಡೆಯಲ್ಲಿ ಆ ಪದ ಬಂದಾಗ ಇನ್ನೊಂದು ಅರ್ಥ ಹೀಗೆ ಮಾಡಬೇಕು. ಕಾರಣ ಈ ಪದ ಈ ದಿಕ್ಕಲ್ಲೂ ಕರ್ಕೊಂಡು ಹೋಗುತ್ತೆ, ಈ ದಿಕ್ಕಲ್ಲೂ ಕರ್ಕೊಂಡು ಹೋಗುತ್ತೆ. ಇಲ್ಲಿರುವ ಪ್ರಕೃತಿ ಪ್ರತ್ಯಯಗಳಿಗೆ ಹೀಗೆ ಅರ್ಥ ಕೊಡೋ ಯೋಗ್ಯತೆಯೂ ಇದೆ, ಹಾಗೆ ಅರ್ಥ ಕೊಡೋ ಯೋಗ್ಯತೆ ಇದೆ. ಇದಕ್ಕೆ ತಕ್ಕಂತೆ ನೀನು ಅರ್ಥ ಮಾಡ್ಕೋಬೇಕು ಅನ್ನೋ ಬಗ್ಗೆ ವೇದಾರ್ಥವನ್ನು ಮನಸ್ಸಿಗೆ ತಂದುಕೊಡೋದಕ್ಕೆ ಮಾರ್ಗದರ್ಶಕವಾಗಿರುವಂಥ ಒಂದು ವಿದ್ಯೆ ನಿರುಕ್ತ ಅಂತ. ಒಟ್ಟು ವೇದದಲ್ಲಿರುವ ಎಲ್ಲ ಪದಗಳನ್ನು ನಾಮ, ಆಖ್ಯಾತ, ಉಪಸರ್ಗ, ನಿಪಾತ ಅಂತ 4 ವಿಭಾಗ ಮಾಡಿ ಅವುಗಳ ಸ್ವರೂಪವನ್ನು ನಿರೂಪಣೆ ಮಾಡ್ತಾರೆ. ಇಡೀ ವೇದದಲ್ಲಿ ಬಂದಿರೋ ಎಲ್ಲ ಶಬ್ದಗಳನ್ನು ಕ್ರೋಢೀಕರಿಸ್ಕೊಂಡು ಒಂದು ಕಡೆ ಸೇರಿಸ್ಕೊಂಡು ಒಂದು ನಾವು ಕೋಶ ಗ್ರಂಥ ಅಂತ ಹೇಳ್ತೀವಲ್ಲ, ಹಾಗೆ ಕೋಶ ಗ್ರಂಥದ ರೂಪದಲ್ಲಿ ಇಟ್ಕೊಂಡು ಆ ಪದಗಳು ಯಾವ ಹಿನ್ನೆಲೆಯಲ್ಲಿ ಬಂದಿದೆ ಅನ್ನೋ ಬಗ್ಗೆ ನಿರೂಪಣೆ ಮಾಡಿರುವ ತುಂಬ ಅದ್ಭುತವಾದಂಥ ಒಂದು ಗ್ರಂಥ. ವೇದದ ಅರ್ಥವನ್ನು ತಿಳಿಬೇಕಾದ್ರೆ ಅಗತ್ಯವಾಗಿ ಬೇಕೇ ಬೇಕಾದಂಥ ಒಂದು ಗ್ರಂಥ ನಿರುಕ್ತ. ಇನ್ನೊಂದು ಛಂದಸ್ ಅಂತಿದೆ. ಛಂದಸ್ಸನ್ನು ಪದ ಕೇಳಿರ್ಬೋದು. ಪದ್ಯಗಳನ್ನು ರಚನೆ ಮಾಡುವಾಗ ಪದ್ಯಗಳಲ್ಲಿ 4 ಪಾದ ಇದ್ದರೆ ಒಂದೊಂದು ಪಾದದಲ್ಲಿ ಎಷ್ಟು ಅಕ್ಷರ ಇರಬೇಕು ಅಥವಾ ಎಷ್ಟು ಮಾತ್ರಾ ಕಾಲ ಇರಬೇಕು ಒಂದೊಂದು ಪಾದದಲ್ಲಿ ಅನ್ನೋ ಬಗ್ಗೆ ಲೆಕ್ಕಾಚಾರ. ಅದರಲ್ಲಿ ಲೌಕಿಕ ಛಂದಸ್ಸು ಅಂತೊಂದಿದೆ, ಇನ್ನೊಂದು ವೈದಿಕ ಛಂದಸ್ಸು ಅಂತಿದೆ. ಲೌಕಿಕ ಛಂದಸ್ಸು ಅನ್ನೋದು ಸಂಸ್ಕೃತ ಅಧ್ಯಯನ ಮಾಡೋರು ಛಂದಸ್ಶಾಸ್ತ್ರದ ಗ್ರಂಥಗಳನ್ನು ಓದ್ಕೊಂಡು ಅಧ್ಯಯನ ಮಾಡ್ಕೋತಾರೆ. ವೈದಿಕ ಛಂದಸ್ಸು ಅಂತಿದೆ. ವೇದದಲ್ಲಿ ಯಾವ್ಯಾವ ರೀತಿಯಾದಂಥ ಛಂದಸ್ಸಿನ ವಾಕ್ಯಗಳಿವೆ ಅದನ್ನು ವಿಶ್ಲೇಷಣೆ ಮಾಡಿ ಅದಕ್ಕೆ ಒಂದೊಂದು ಹೆಸರು ಕೊಟ್ಟು ಅದರ ಲಕ್ಷಣಗಳು ಹೀಗಿರಬೇಕು ಅನ್ನೋ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ಅದಕ್ಕೆ ಛಂದಸ್ಶಾಸ್ತ್ರ ಅಂತ ಕರೀತಾರೆ. ಅದು ಯಾಕೋಸ್ಕರ? ಸಾಮಾನ್ಯ ಜ್ಞಾನ ಏನಿದೆ ಇವತ್ತು ಶ್ಲೋಕ ರೂಪದಲ್ಲಿ ಯಾವ್ದಾದ್ರು ಇದ್ದರೆ ಕಂಠಸ್ಥ ಮಾಡೋಕ್ಕೆ ತುಂಬ ಸೌಲಭ್ಯ ಆಗುತ್ತೆ ರೀ. ಆದ್ದರಿಂದ ಶ್ಲೋಕ ರೂಪದಲ್ಲಿ ಎಲ್ಲವನ್ನೂ ಇಟ್ಕೊಂಬೋಣ ಅಂತ ಆಲೋಚನೆ ಮಾಡೋದು ಇವತ್ತು ರೂಢಿ ಇದೆ. ಶ್ಲೋಕ ರೂಪದಲ್ಲಿ ಇದ್ದರೆ ಕಂಠಸ್ಥ ಮಾಡೋಕ್ಕೆ ಸೌಲಭ್ಯ ಆಗುತ್ತೆ, ಅದು ಸತ್ಯ. ಆದರೆ ಈ ಉದ್ದೇಶದಿಂದ ವೇದ ಪಂಕ್ತಿಯಲ್ಲಿ ಛಂದಸ್ಸು ಅಂತಲೂ ಸೇರ್ಕೊಂಬಂದಿಲ್ಲ. ಅದು ಅಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಯಾವ ವಿಷಯವನ್ನು ಹೇಳೋಕ್ಕೆ ಹೊರಡಬೇಕೋ ಆ ಹೊರಟಾಗ ಅಲ್ಲಿ ಸಹಜವಾಗಿ ಕೆಲವು ಪಾದಗಳಾಗಿ ಆ ಪಾದಗಳಲ್ಲಿ ನಿರ್ದಿಷ್ಟ ಸಂಖ್ಯೆಯ ಅಕ್ಷರಗಳೋ ಮಾತ್ರೆಯೋ ಇವೆಲ್ಲ ಏರ್ಪಟ್ಟು ಒಂದು ವ್ಯವಸ್ಥೆಯಲ್ಲೇ ಹೊರಗಡೆ ಬರುತ್ತೆ. ಅದು ಆ ವಿಷಯ ಹೊರಗಡೆ ಬರಬೇಕಾದ್ರೆ ವ್ಯಕ್ತವಾಗಬೇಕಾದ್ರೆ ನಿರ್ವಿಕಾರವಾಗಿ ವ್ಯಕ್ತವಾಗಬೇಕಾದ್ರೆ ಅಂದರೆ ಏನು ಏರುಪೇರಾಗ್ದೇನೆ ಆಶಯ ಪೂರ್ತಿ ಹೊರಗಡೆ ಬರಬೇಕಾದ್ರೆ ಅದೊಂದು ಚೌಕಟ್ಟಿರುತ್ತೆ. 4 ಪಾದ, ಒಂದೊಂದು ಪಾದದಲ್ಲಿ ಇಷ್ಟಿಷ್ಟು ಅಕ್ಷರ ಇತ್ಯಾದಿಯಾಗಿ ಒಂದು ನೀತಿ ಇರುತ್ತೆ. ಆ ನೀತಿಯನ್ನು ಛಂದಸ್ಶಾಸ್ತ್ರ ಎಂಬುದಾಗಿ ಕರೀತಾರೆ. ಆ ನೀತಿ ಹೇಳ್ತಾ ಇರುತ್ತೆ. ಏನಪ್ಪ ಅಂದರೆ ಏನು ವಿಷಯವನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಆ ಛಂದಸ್ಸೇ ಒಂದು ಮಟ್ಟಿಗೆ ಅರ್ಥ ಮಾಡಿಸ್ಬಿಡುತ್ತೆ ಸಂಪೂರ್ಣವಾಗಿ. ನಾವು ನಮ್ಮ ನಿತ್ಯ ಜೀವನದಲ್ಲೂ ಮಾತಾಡುವಾಗ ಯಾವುದೋ ತುಂಬ ಹರ್ಷ ಇದ್ದಾಗ ಮಾತಾಡೋ ಶೈಲಿ ಬೇರೆ ಥರ ಇರುತ್ತೆ. ಅಲ್ಲಿ ಪದಗಳನ್ನ ಹೇಗೆ ಉಚ್ಚರಿಸ್ತೀವಿ ಅದೇ ಬೇರೆ ಥರ ಇರುತ್ತೆ. ತುಂಬ ನೋವಿದೆ, ಸಂಕಟ ಇದೆ ಅಂತನ್ನುವಾಗ ವಾಕ್ಯ ಉಚ್ಚರಿಸುವಾಗ ಅದರ ಧ್ವನಿ, ಅದೇ ರೀತಿಯಲ್ಲಿ ಅಕ್ಷರಗಳ ಯೋಜನೆ, ಪದಗಳ ಯೋಜನೆ ಇವೆಲ್ಲ ಭಿನ್ನವಾಗಿರುತ್ತೆ. ಅಲ್ಲೆಲ್ಲ ಛಂದಸ್ಸಿರುತ್ತೆ ಅಲ್ಲಿ. ಅದೇ ರೀತಿಯಲ್ಲಿ ವೇದದಲ್ಲಿ ಸಹಜವಾಗಿರುವಂಥ ಯಾವ ಒಂದು ಅಕ್ಷರ ಮತ್ತು ಮಾತ್ರ ಅನ್ನೋ ರೀತಿಯಾದಂಥ ಲೆಕ್ಕಾಚಾರ ಇದೆಯೋ ಅದಕ್ಕೆ ಛಂದಸ್ಸು ಎಂಬುದಾಗಿ ಕರೀತಾರೆ. ಛಂದಸ್ಸು ಅನ್ನೋದು ಹೀಗೆ ಪ್ರಧಾನವಾಗಿ ಒಂದು ವಿಷಯವನ್ನು ಹೊರಗಡೆ ಹಾಕುವಾಗ ವಾಕ್ಯದಲ್ಲಿರುವಂಥ ನೀತಿಯನ್ನು ಹೇಳುತ್ತೆ.
ಮತ್ತು ಆ ಪದ ಪ್ರಧಾನವಾಗಿ ಚಂದಯತಿ, ಆಹ್ಲಾದಯತಿ ಅಂತ. ಆ ವಾಕ್ಯವನ್ನು ಕೇಳ್ತಾ ಇರುವಾಗಲೇ ಅದನ್ನ ಹೇಗೆ ಹೇಳಬೇಕು ಹಾಗೆ ಹೇಳಿದ್ರೆ ಅದಕ್ಕೆ ಅರ್ಥ ಗೊತ್ತಿಲ್ಲದೆ ಹೋದರೂ ಕೂಡ ಮನಸ್ಸನ್ನು ಸಂತೋಷಪಡಿಸುತ್ತೆ, ಹಾಗಿರುತ್ತೆ. ಅದು ಛಂದಸ್ಸಿನ ಲಕ್ಷಣ ಎಂಬುದಾಗಿ ಹೇಳ್ತಾರೆ. ಕೊನೆಯದಾಗಿ ಜ್ಯೋತಿಷ ಅಂತ. ಜ್ಯೋತಿಷ ಅಂದರೆ ಭವಿಷ್ಯ ಹೇಳೋದು ಅಂತ ನಮಗೆ ಪ್ರಧಾನವಾಗಿ ಅನಿಸಿರೋದಲ್ವ. ಇವತ್ತು ಇದ್ರ ಬಗ್ಗೆ ಏನು ಪರಿಚಯ ಕೊಡಬೇಕಾಗಿಲ್ಲ, ಬೇಕಾದಷ್ಟು ಪ್ರಚಾರ ಇದೆ, ಪ್ರಭೂತವಾಗಿ ಹೇರಳವಾಗಿ ಪ್ರಚಾರ ಇದೆ. ಜ್ಯೋತಿಷ ಅನ್ನೋ ವಿದ್ಯೆ ಏನನ್ನು ಹೇಳ್ತಾ ಇದೆ ಪ್ರಧಾನವಾಗಿ ಅಂದರೆ ಅದು ಕಾಲವಿಧಾನ ಶಾಸ್ತ್ರ. ಯಾವ ಕಾರ್ಯವನ್ನು ಯಾವಾಗ ಮಾಡಬೇಕು ಅನ್ನೋ ಬಗ್ಗೆ ಕಾಲನ ಆಯ್ಕೆ ಮಾಡಿ ಕೊಡೋದಕ್ಕೋಸ್ಕರ ಪ್ರಧಾನವಾಗಿ ಹೊರಟಿರುವಂಥ ಶಾಸ್ತ್ರ ಅದು. ಮುಹೂರ್ತ ಶಾಸ್ತ್ರ ಅಂತ ಅದನ್ನ ಕರೀತಾರೆ. ಉದಾಹರಣೆಗೆ ನಾವು ಯಾವುದೋ ಒಂದು ವಿದ್ಯೆಯನ್ನು ಆರಂಭ ಮಾಡಬೇಕಾಗಿದೆ ಅಂದರೆ ಯಾವುದೋ ಒಂದು ಕಾಲದಲ್ಲಿ ಶುರು ಮಾಡಿದ್ರೆ ಅಲ್ಲೊಂದು ಗಾಳಿ ಬೀಸಿದಾಗ ನಿನ್ನನ್ನು ಅನಾಯಾಸವಾಗಿ ಆ ದಿಕ್ಕಲ್ಲಿ ಕರ್ಕೊಂಡು ಹೋಗುತ್ತೆ ಎಷ್ಟೋ ಮಟ್ಟಕ್ಕೆ. ಹಾಗಲ್ಲ, ಇನ್ಯಾವುದೋ ಒಂದು ಕ್ಷಣದಲ್ಲಿ ಶುರು ಮಾಡಿದ್ರೆ ಶುರು ಮಾಡಿದ ಕ್ಷಣಕ್ಕೆ ಒಂದು ವಿಶೇಷ ಸಾಮರ್ಥ್ಯ ಇರುತ್ತೆ, ಅದ್ರ ಪರಿಣಾಮವಾಗಿ ಬಹಳ ಬೇಗ ನಿಂತು ಹೋಗುತ್ತೆ, ಮುಂದೆ ಹೋಗಲ್ಲ. ಇಲ್ಲ, ಇನ್ಯಾವುದೋ ಒಂದು ಮುಹೂರ್ತದಲ್ಲಿ ಶುರು ಮಾಡಿದ್ರೆ ಆಗಾಗ ನಿಂತು ಹೋಗುತ್ತೆ, ಪುನಃ ಮುಂದೆ ಹೋಗುತ್ತೆ, ನಿಂತು ಹೋಗುತ್ತೆ, ಮುಂದೆ ಹೋಗುತ್ತೆ. ಹೀಗೆಲ್ಲ ಆಗೋದಕ್ಕೆ ಅವಕಾಶ ಇದೆ. ಕಾಲದ ಧರ್ಮ ಅದು. ಕನ್ನಡದಲ್ಲಿ ಗಾದೆ ಹೇಳೋದಂತ ಗಾಳಿ ಬಂದಾಗ ತೂರಿಕೋ ಎಂಬುದಾಗಿ. ಹಾಗೆ ಯಾವ ಕಾರ್ಯಕ್ಕೆ ಅನುಕೂಲವಾದ ಗಾಳಿ ಬೀಸಿ ಬರ್ತಾ ಇದೆಯೋ ಆಗ ಆ ಕಾರ್ಯ ಶುರು ಮಾಡೋ, ಅದು ಅನಾಯಾಸವಾಗಿ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋ ವಿಷಯವನ್ನು ಇಟ್ಕೊಂಡು ಕಾಲವನ್ನು ಅಳತೆ ಮಾಡಿ ಕೊಡೋದಕ್ಕೋಸ್ಕರ ಹೊರಟಿರುವಂಥ ಶಾಸ್ತ್ರ. ಆದರೆ ಕಾಲವನ್ನು ಅಳೆಯೋದಕ್ಕೆ ಹೊರಟಾಗ ಈ ಕಾಲದಲ್ಲಿ ಮಾಡಿದ್ರೆ ಹೀಗಾಗತ್ತೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಈ ಕಾಲ ಕೊಡ್ತಾಯಿದ್ದಾರೆ. ಈ ಕಾಲದಲ್ಲಿ ಈ ಕಾರ್ಯ ಮಾಡಿದ್ರೆ ಮುಂದೆ ಹೀಗೀಗಾಗತ್ತೆ ಅಂತ ಲೆಕ್ಕಾಚಾರ ಪೂರ್ತಿ ಇದೆ. ಇದೇ ಲೆಕ್ಕಾಚಾರವನ್ನೇ ಇನ್ನೊಂದು ಕಡೆಯಲ್ಲಿ ಬಳಸ್ಕೊಳ್ಳೋಕೆ ಬರುತ್ತೆ. ನಾನು ಈ ಸಮಯದಲ್ಲಿ ಹುಟ್ಟುಬಿಟ್ಟಿದ್ದೀನಿ ಅಂದರೆ ನಾನು ಈ ಸಮಯದಲ್ಲಿ ಒಂದು ಕಾರ್ಯಕ್ಕೆ ಶುರು ಮಾಡಿದ್ದೀನಿ ಅಂತ ಅರ್ಥ. ಈ ಸಮಯದಲ್ಲಿ ನಾನು ಕಾರ್ಯಕ್ಕೆ ಶುರು ಮಾಡಿದ್ರೆ ನನ್ನ ಮುಂದಿನ ಆಗುಹೋಗುಗಳು ಹೇಗೆ ಅಂತ ಹೇಳೋಕ್ಕೂ ಬರುತ್ತೆ. ಅದನ್ನು ಭವಿಷ್ಯ ಅನ್ನೋ ರೀತಿಯಲ್ಲಿ ಕರೆದರು. ಹಾಗಾಗಿ ಭವಿಷ್ಯವೂ ಭೂತ ಭವಿಷ್ಯದ ವರ್ತಮಾನ ಕಾಲದ ನಾನಾ ರಹಸ್ಯವಾದ ವಿಷಯಗಳನ್ನು ಹೇಳೋಕ್ಕೂ ಈ ವಿದ್ಯೆಯಲ್ಲಿ ಯೋಗ್ಯತೆ ಇದೆ. ಅದೇ ರೀತಿಯಲ್ಲಿ ಕಾಲವನ್ನು ನಿರ್ಧಾರ ಮಾಡಿಕೊಟ್ಟು ಈ ಕರ್ಮವನ್ನು ಈ ಸಮಯದಲ್ಲಿ ಮಾಡಿ ಅಂತ ಹೇಳೋದಕ್ಕೂ ಈ ವಿದ್ಯೆಯಲ್ಲಿ ಅವಕಾಶ ಇದೆ. ಈ ವಿದ್ಯೆಯೂ ಸಹ ಸಂಪೂರ್ಣವಾಗಿ ವೇದದ ಅಂಗವಾಗಿ ಸೇರ್ಕೊಂಬಂದಿದೆ ಅಂತ. ವೇದದೊಳಗಡೆ ಹೊರಟ್ರೆ ನಾನಾ ಕರ್ಮಗಳನ್ನೆಲ್ಲ ಮಾಡೋದಕ್ಕೆ ಏನು ಹೇಳಿದಾರೋ ಅದನ್ನೆಲ್ಲ ಯಾವ್ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋ ಬಗ್ಗೆನೂ ಚೂರು ಚೂರು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದನ್ನೇ ಮುಂದಕ್ಕೆ ವಿಸ್ತಾರಗೊಳಿಸಿದಾಗ ಒಂದು ದೊಡ್ಡ ಶಾಸ್ತ್ರ ಅನ್ನೋ ರೀತಿಯಲ್ಲಾಗಿದೆ. ವಿಸ್ತಾರಗೊಳಿಸಿದವ್ರು ಯಾರು ಅಂತೇಳಿದ್ರೆ ಯಾರೋ ರಿಸರ್ಚ್ ಮಾಡ್ತಾಯಿದ್ದ ವ್ಯಕ್ತಿಗಳಲ್ಲ. ಇವತ್ತು ನಾವೆಲ್ಲ ಯಾವುದೇ ವಿಷಯ ಅಂತಂದರೂ ಇಷ್ಟು ರಿಸರ್ಚ್ ಮಾಡಿದ್ದೀನಿ, ಇಷ್ಟು ಬರೆದಿದ್ದೀನಿ ಅಂದರೆ ನಾನು ಅದ್ಭುತ, ನೀವು ಮಾಡಿದ ಪ್ರಯತ್ನ ಭಾಳ ಚೆನ್ನಾಗಿದೆ, 10 ವರ್ಷ ರಿಸರ್ಚ್ ಮಾಡಿದ್ದೀನಿ ಅಂದರೆ ಎಂಥ ಕೆಲಸ ಮಾಡಿದಾರಲ್ಲಪ್ಪ ಅಂತ ಅನ್ಕೋತೀವಿ ನಾವು. ಆದರೆ ಇನ್ನೊಂದು ಸ್ವಲ್ಪ ಕಾಲ ಕಳೆದ್ಮೇಲೆ ಇನ್ನೊಬ್ಬ ರಿಸರ್ಚ್ ಮಾಡಿದವನು ಹೇಳ್ತಾನೆ ಆ ರಿಸರ್ಚ್ ಮಾಡಿರೋದು ತುಂಬ ತಪ್ಪಾಗ್ಬಿಟ್ಟಿದೆ ಅಂತ. ಇದು ಪರಿಸ್ಥಿತಿ ಇವತ್ತು. ಇಲ್ಲಿ ಹಾಗಿಲ್ಲ. ಮೂಲದಲ್ಲಿ ಹೇಳಿರೋ ವಿಷಯವನ್ನು ಯೋಗ ದೃಷ್ಟಿಯಿಂದ ನೋಡಿ ಯಾವ ಸೂತ್ರವನ್ನು ಇಟ್ಕೊಂಡು ಆ ವಿಷಯವನ್ನೆಲ್ಲ ಕೊಟ್ಟಿದ್ದಾರೆ, ಆ ಸೂತ್ರವನ್ನು ಮನಸ್ಸಿಗೆ ತಂದುಕೊಂಡು ಒಂದು ಫಾರ್ಮುಲಾ ಇದೆ ಅಲ್ಲಿ, ಅದನ್ನು ಮನಸ್ಸಿಗೆ ತಂದುಕೊಂಡು ಅದನ್ನು ವಿಸ್ತಾರಗೊಳಿಸಿ ಸಂಪೂರ್ಣವಾಗಿ ಒಂದು ವಿದ್ಯೆಯಾಗಿ ಹೊರಗಡೆ ತಂದಾಗ ಜ್ಯೋತಿಷಾಸ್ತ್ರ ಎಂಬುದಾಗಿ ಆಗಿದೆ ಅಂತ. ಅದು ವೇದದಲ್ಲಿ ಸೇರಿಕೊಂಡಿರುವಂಥ ಒಂದು ಅಂಶ. ಹೀಗೆ 6 ಅಂಗಗಳಿಂದ ಕೂಡಿರುವಂತಹ ವೇದವನ್ನು ಅಧ್ಯಯನ ಮಾಡೋದಾದರೆ ಆಗ ಅದಕ್ಕೆ ಸಾಂಗ ವೇದಾಧ್ಯಯನ ಅಂತ ಕರೀತಾರೆ. ಅಂಗಸಹಿತವಾದ ವೇದಾಧ್ಯಯನ ಅಂತ. ಅಂಗಸಹಿತವಾದ ಯಾರಾದರೂ ಒಬ್ಬ ವೇದಾಧ್ಯಯನ ಮಾಡಿದ್ದಾನೆ ಅಂದರೆ, ಅವ್ರು ಹೇಳುವ ಕ್ರಮದಲ್ಲಿ ಅಧ್ಯಯನ ಮಾಡಿದ್ದಾರೆ ಅಂದರೆ ಅವನೊಬ್ಬ ಅದ್ಭುತವಾದ ವ್ಯಕ್ತಿ ಈ ಸೃಷ್ಟಿನಲ್ಲಿ ಅಂತ ಪರಿಗಣಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವನು ಇಷ್ಟಪಟ್ಟ ಕಾರ್ಯವನ್ನೆಲ್ಲ ಅವನಿಗೆ ಆಗುತ್ತೆ, ಅವನು ಮಾಡದೇ ಇರ್ಬೋದು, ಆ ವಿಷಯ ಬೇರೆ. ಯಾಕೆ ಅಂದರೆ ಒಳಗಡೆ ಇರುವ ದೇವತೆಗಳೆಲ್ಲ ಒಲಿದ್ಬಿಟ್ಟಿರ್ತಾರೆ. ವೇದ ಮಂತ್ರವನ್ನು ಹೇಳುವಾಗ ಆ ಕ್ಷೇತ್ರಗಳಿಗೆ ಹತ್ತಿ ಇಳಿದು ಮಾಡಿ ಇಷ್ಟಪಟ್ಟಾಗ ಒಂದು ಮಂತ್ರವನ್ನು ಹೇಳಿ ಆ ದೇವತೆಯನ್ನು ಬರಮಾಡ್ಕೊಳ್ಳೋಕೆ ಬರುತ್ತೆ. ಅಷ್ಟು ಸಾಮರ್ಥ್ಯ ಸಿದ್ಧವಾಗಿಬಿಡುತ್ತೆ ಅಂತ ನಮ್ಮ ಪ್ರಾಚೀನ ಗ್ರಂಥಗಳು ಹೇಳ್ತಾ ಇದೆ. ಆದರೆ ಇವತ್ತು ಈ ಸ್ಥಿತಿ ಇಲ್ಲ. ಇದು ಶೋಚನೀಯವಾದ ಪರಿಸ್ಥಿತಿ. ಆ ವಿಷಯ ಬೇರೆ. ಆದರೆ ಮೌಲಿಕವಾಗಿ ಹೇಗಿತ್ತು ಅಂತ ಚಿಂತನೆ ಮಾಡೋದು ಕರ್ತವ್ಯ. ಇವತ್ತಲ್ಲ ನಾಳೆ ನಾವು ಎಲ್ಲಿ ಜಾರಿದ್ದೀವಿ, ಏನನ್ನು ಸರಿಪಡಿಸ್ಕೋಬೇಕು ಅನ್ನೋ ಬಗ್ಗೆ ಒಂದು ಆಲೋಚನೆ ಬೇಕಲ್ಲ. ಆ ದೃಷ್ಟಿಯಿಂದ ಈ ವಿಚಾರ ಅಂತ ತಗೋಬೇಕು. ಇವತ್ತು ಯಾರೋ ವೇದಾಧ್ಯಯನ ಸಂಪನ್ನರು ಅಂತ ಕೇಳಿದ್ರೆ ಅವ್ರ ಹತ್ರ ಹೋಗಿ ನನಗೆ ಇಂದ್ರನಿಂದ ಒಂದು ಅನುಗ್ರಹ ಆಗಬೇಕಾಗಿದೆ, ವರುಣನಿಂದ ಆಗಬೇಕಾಗಿದೆ, ಇವತ್ತು ಮಳೆ ಬರೆಸ್ತೀರಾ, ತುಂಬ ಮಳೆ ಜಾಸ್ತಿ ಆಗಿದೆ, ಇವತ್ತು ವಾಯುದೇವನಿಂದ ಮೋಡನೆಲ್ಲ ಚದುರಿಸ್ತೀರಾ ಅಂತೆಲ್ಲ ಕೇಳೋಕ್ಕೆ ಹೋದರೆ ಏನೂ ಆಗಲ್ಲ. ಕಾರಣ ಹೋಗಿದೆ, ವಿದ್ಯೆ ಹಾಳಾಗಿದೆ. ಆದರೆ ನಮ್ಮ ಮೌಲಿಕ ಗ್ರಂಥಗಳನ್ನು ನೋಡಿದಾಗ ಸರ್ಪಯಾಗದ ಬಗ್ಗೆ ಕೇಳಿ ನೋಡಿ ಹೇಗೆ ಅಂತ.
ಒಂದು ಮಂತ್ರವನ್ನು ಹೇಳಿದ ಕೂಡಲೇ ಅಲ್ಲೆಲ್ಲೋ ಇದ್ದ ಸರ್ಪ ದರನೇ ಆ ಮಂತ್ರ ಹೋಗಿ ಎಳ್ಕೊಂಡು ತೊಗೊಂಬಂದು ಯಜ್ಞಕುಂಡಕ್ಕೆ ಹೊತ್ತು ಹಾಕುತ್ತೆ ಅಂತ ಕೇಳ್ತೀವಿ ನಾವು. ಇದು ಸತ್ಯನಾ ಅಂತ ಕೇಳಿದರೆ ಮಹಾಭಾರತದ ಕಾಲದಲ್ಲಿ ನಾವು ನೋಡ್ತೀವಿ. ನಾವು ಮಹಾಭಾರತದಲ್ಲಿ ಮಕ್ಕಳುಗಳೆಲ್ಲ ಆಟ ಆಡ್ತಾಯಿದ್ದಾಗ ಒಂದು ಚೆಂಡು ಬಾವಿಯೊಳಗೆ ಬಿದ್ದೋಯ್ತಂತೆ. ಯಾವ ಮಕ್ಕಳು ಆಟ ಆಡ್ತಾ ಇದ್ದಾಗ 100 ಮತ್ತು 5 ಆಟ ಆಡ್ತಾ ಇದ್ದಾಗ ಆಗ ಎಲ್ಲರೂ ಮೇಲಿಂದ ನಿಂತ್ಕೊಂಡು ಬಗ್ಗಿ ನೋಡ್ತಾ ಇದ್ದಾರೆ. ಚೆಂಡು ಮೇಲೆ ಕೆತ್ತಕ್ಕೆ ಬರ್ತಾಯಿಲ್ಲ, ಆಳದ ಬಾವಿ ಅದು. ಅದೇ ಸಮಯಕ್ಕೆ ದ್ರೋಣಾಚಾರ್ಯರು ಬಂದರಂತೆ, ನೋಡಿದ್ರು ಮಕ್ಕಳನ್ನು. ನೋಡಿದಾಗ ಅವ್ರಿಗೆ ದುಃಖ ಆಯ್ತಂತೆ. ಯಾರು ನೀವು ಅಂತ? ಕ್ಷತ್ರಿಯರ ಮಕ್ಕಳು ಅಂತ. ಕ್ಷತ್ರಿಯರ ಮಕ್ಕಳಾಗಿ ಇಲ್ಲಿ ಒಳಗಡೆ ಬಿದ್ದಿರುವಂಥ ಒಂದು ಚೆಂಡು ಹೊರಗಡೆ ತರೆಯೋಕ್ಕಾಗಲ್ವಾ ನೋಡಿ ಈಗ ಅಂಥೇಳಿ ಒಂದು ಹುಲ್ಕಡ್ಡಿಗೆ ಮಂತ್ರ ಹಾಕಿ ಕೆಳಗಡೆ ಬಿಟ್ರಂತೆ. ಆ ಹುಲ್ಕಡ್ಡಿ ಜೊತೆಗೆ ಸೇರ್ಕೋತ ಹೋಗಿ ಆ ಚೆಂಡನ್ನು ಹೊತ್ಕೊಂಡು ಮೇಲಕ್ಕೆ ತೊಗೊಂಬಂದಂತೆ. ಎಲ್ಲರಿಗೂ ಆಶ್ಚರ್ಯ ಹೋಯ್ತು. ಹೋಗಿ ಅಪ್ಪಂದರಿಗೆ ತಾತಂದರಿಗೆ ಎಲ್ಲ ಹೋಗಿ ಹೇಳಿದ್ರು, ಇಂಥವ್ರನ್ನೊಬ್ಬರು ನೋಡಿದೆ ಅಂತ. ಆಮೇಲೆ ಇವ್ರನ್ನ ಕರೆಸ್ಕೊಂಡು ದ್ರೋಣಾಚಾರ್ಯರನ್ನ ಮುಂದಕ್ಕೆ ವಿದ್ಯೆಯನ್ನು ಕಲಿಸ್ಕೊಡ್ಬೇಕು ಅಂತ ಕೇಳಿಕೊಂಡ್ರು ಅಂತ ಮಹಾಭಾರತದಲ್ಲಿ ಕಥೆ ಬರುತ್ತೆ. ಆಗಿನ ಕಾಲದಲ್ಲಿ ಆ ಥರ ಅಸ್ತ್ರವಿದ್ಯೆಗಳೆಲ್ಲ ಇತ್ತು ಅನ್ನೋದು ಆ ಗ್ರಂಥಗಳಲ್ಲಿ ಗೊತ್ತಾಗುತ್ತೆ. ಅದರ ಪ್ರಯೋಗವೂ ಅಲ್ಪ ಸ್ವಲ್ಪ ಇದೆ ಇವತ್ತುವೇ, ಆದರೆ ಎಲ್ಲ ಕಡೆಗೂ ಪ್ರಚಾರದಲ್ಲಿಲ್ಲ. ಅಲ್ಲೊಂದು ಇಲ್ಲೊಂದು ಚೂರುಪಾರು ಇದೆ. ಅಲ್ಲಿ ಅಗ್ನಿಯಸ್ತ್ರ ಅಂತ ಬರುತ್ತೆ. ಹೋಗಿ ಬಿಟ್ಟಿರೋದು ಬರೀ ಬಾಣ, ಪೆಟ್ರೋಲ್ ಜೊತೆಗೆ ತೊಗೊಂಡು ಹೋಗ್ತಾ ಇಲ್ಲ, ಅದು ಬಾಂಬನ್ನು ಕಟ್ಕೊಂಡಿಲ್ಲ. ಆದರೆ ಅಲ್ಲಿ ಹೋಗಿ ಇದು ಬದಿದ್ದನ್ನೆಲ್ಲ ಸುಡುತ್ತೆ ಅದು. ಹಾಗೆ ಇನ್ನೊಂದು ಅಸ್ತ್ರ ಬಿಟ್ಟರೆ ಅದು ಹೋಗಿ ಪೂರ್ತಿ ಮಳೆಗರೆದು ಎಲ್ಲ ಬೆಂಕಿಯನ್ನು ಆರಿಸುತ್ತೆ. ಇನ್ನೊಂದು ಅಸ್ತ್ರ ಬಿಟ್ಟರೆ ವಾಯುವಸ್ತ್ರ ಅಂತ ಭಾರಿ ಬಿರುಗಾಳಿ ಎದ್ದು ಎಲ್ಲವನ್ನು ಹಾರಿಸ್ಕೊಂಡು ಹೊರಟೋಗುತ್ತೆ. ಈಗ ನಾನಾ ಥರದ ಅಸ್ತ್ರಗಳೆಲ್ಲ ಏನದು? ಅವುಗಳೆಲ್ಲ ಕೇವಲ ಶಸ್ತ್ರ ಅಲ್ಲ, ಅಂದರೆ ಅದರಲ್ಲಿರುವ ಭೌತಿಕವಾದ ವಸ್ತುವಿನ ಪ್ರಭಾವ ಅಲ್ಲ ಅದು. ಆ ಭೌತಿಕ ವಸ್ತುವಿಗೆ ಒಂದು ಮಂತ್ರವನ್ನು ಒಳಗಡೆ ಸೇರಿಸಿ ಬಿಟ್ಟಿರೋದ್ರಿಂದ ಮಂತ್ರಶಕ್ತಿ ಹಾಗೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋ ವಿಷಯ ನಾವು ನೋಡ್ತೀವಿ. ಮಹಾಭಾರತ ಅಂದರೆ ದ್ವಾಪರ ಯುಗದ ಕೊನೆ, ಕಲಿಯುಗದ ಆರಂಭ. ಆ ಕಾಲದಲ್ಲಿ ಸಹ ಆ ಮಟ್ಟದ ವಿದ್ಯೆ ಇತ್ತು. ಹೀಗೆ ಸಾಂಗ ವೇದಾಧ್ಯಯನ ಎಂಬುದು ಇಷ್ಟು ಅದ್ಭುತವಾದ ಫಲವನ್ನು ಕೊಡುತ್ತೆ ಎಂಬುದಾಗಿ ಹೇಳಿ ಕೊಂಡಾಡಿದ್ದಾರೆ. ನ ಹಾಯನೈಹಿ ಫಲಿತೈಹಿ ನ ವಿತ್ತೇನ ಬಂಧುಭಿ ಋಷೇಶ್ಚಕ್ರಿರೇ ಧರ್ಮಂ ಯೋನೂಚಾನಃ ಸನೋ ಮಹಾನ್ ಅಂತ ಸಾಂಗ ವೇದಾಧ್ಯಯನ ಮಾಡಿದವನಿಗಿಂತ ದೊಡ್ಡವನು ಇನ್ಯಾರೂ ಇಲ್ಲ ಅಂತ ಕೊಂಡಾಡಿದ್ದಾರೆ. ಅಂಥ ವ್ಯಕ್ತಿಯೇ ಧರ್ಮ ಯಾವುದು ಅನ್ನೋ ಬಗ್ಗೆ ನಿರ್ಣಯ ಮಾಡೋಕ್ಕಾಗತ್ತೆ, ಉಳಿದವ್ರು ಮಾಡೋಕ್ಕಾಗಲ್ಲ. ಕೇವಲ ಇಷ್ಟು ವರ್ಷ ನಾನು ಪುಸ್ತಕ ಇಟ್ಕೊಂಡು ಪರಿಶ್ರಮಿಸಿದ್ದೀನಿ, ಅದನ್ನು ನಂಗೆ ಮಾಡೋಕ್ಕಾಗತ್ತಾ ಅಂತ ಹೇಳಿದ್ರೆ ಆಗಲ್ಲ. ನನ್ನ ತಲೆ ಕೂದಲೆಲ್ಲ ಹಣ್ಣಾಗಿದೆ ಸ್ವಾಮಿ, ಹಗಲು ರಾತ್ರಿ ಪರಿಶ್ರಮಿಸಿದ್ದೀನಿ, ಹಾಗಂದು ಮಾತ್ರ ನಿಮ್ಮ ಧರ್ಮ ಯಾವುದು ಅಧರ್ಮ ಯಾವುದು ನಿಂಗೆ ನಿರ್ಣಯ ಮಾಡೋಕ್ಕಾಗಲ್ಲ. ತುಂಬ ಜನ ಬಂಧುಗಳಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ, ಎಲ್ಲರನ್ನೂ ಬಳಸ್ಕೊಂಡು ಪರಿಶ್ರಮಿಸ್ತಾ ಇದ್ದೀನಿ. ಆಗಲ್ಲಪ್ಪ. ಸಾಂಗ ವೇದಾಧ್ಯಯನ ನಿನಗೆ ಕರಗತವಾದರೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನಿಂಗೆ ನಿರ್ಣಯ ಮಾಡೋಕ್ಕಾಗತ್ತೆ ಅಷ್ಟೇ. ಇದೊಂದು ಬಿಟ್ಟರೆ ಯಾವುದೇ ಕಾರಣಕ್ಕೂ ನಿರ್ಣಯ ಮಾಡೋಕ್ಕಾಗಲ್ಲ. ಹಾಗಿರೋದ್ರಿಂದ ಯಾರಾದರೂ ಒಬ್ಬ ಹಾಗೆ ನಿಜವಾಗಲೂ ಸಾಂಗ ವೇದಾಧ್ಯಯನ ಮಾಡಿದ್ದಾನೆ ಅಂತಾದರೆ ಸನೋ ಮಹಾನ್, ಅವನಿಗೆ ನಾವು ನಮಸ್ಕಾರ ಮಾಡಬೇಕು, ಅವನು ತುಂಬ ದೊಡ್ಡ ವ್ಯಕ್ತಿ ಎಂಬುದಾಗಿ ಭಾವಿಸ್ತಾರೆ. ಈಗ 5ನೇ ಮಂತ್ರದ ಅರ್ಧ ಭಾಗ ಆಗಿದೆ, ಅದರಿಂದ ಅರ್ಧಕ್ಕೆ ನಿಲ್ಲಿಸೋಕ್ಕಾಗಲ್ಲ. ಅಥ ಪರ ಯಯ ತದ ಅಕ್ಷರಂ ಅಧಿಗಮ್ಯತೆ. ಈಗ ಅಪರಾವಿದ್ಯಾ ಅನ್ನೋ ಬಗ್ಗೆ ಮಾತಾಡಿದ್ದಾಯಿತು. ಇನ್ನೊಂದು ಪರಾವಿದ್ಯಾ ಅಂತಿದೆ. ಅದು ಯಾವುದು ಪರ ಅಂತ ಕೇಳಿದರೆ ಯಯ ತದ ಅಕ್ಷರಂ ಅಧಿಗಮ್ಯತೆ. ಯಾವ ವಿದ್ಯೆಯನ್ನು ಉಪಾಸನೆ ಮಾಡಿದ್ರೆ ಅಕ್ಷರ ರೂಪವಾದ ತತ್ವವು ನಮಗೆ ಗೋಚರವಾಗುತ್ತದೆಯೋ, ಅನುಭವಕ್ಕೆ ನಿಲುಕುತ್ತದೆಯೋ ಆ ವಿದ್ಯೆಗೆ ಪರಾವಿದ್ಯಾ ಎಂಬುದಾಗಿ ಕರೀತಾರೆ. ಪರ ಅನ್ನೋ ಪದ ಶ್ರೇಷ್ಠ ಅನ್ನೋ ಅರ್ಥದಲ್ಲಿದೆ, ತುಂಬ ದೊಡ್ಡದು ಅಂತ ಅರ್ಥದಲ್ಲಿದೆ. ಅಂದರೆ ಅಪರಾವಿದ್ಯೆಗಿಂತ ತುಂಬ ಶ್ರೇಷ್ಠವಾದದ್ದು ಅಂತ ಅರ್ಥ. ಹಾಗಂದು ಮಾತ್ರಕ್ಕೆ ಅಪರಾವಿದ್ಯೆ ಸಂಪೂರ್ಣ ನಿಕೃಷ್ಟ ಅಂತ ತಗೋಬಾರ್ದು. ಅದು ವಿದ್ಯೆಯ ಒಂದು ಗುಂಪಲ್ಲಿ ಸೇರಿಕೊಂಡಿದೆ. ಆ ಪರಾವಿದ್ಯೆಯನ್ನು ಯಾವುದನ್ನೊಂದನ್ನು ಅಧ್ಯಯನ ಮಾಡಿದ್ರೂ ಅದು ಕೂಡ ನೇರವಾಗಿ ಅಲ್ಲಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ. ಆದರೆ ಅದು ವಿಧಿವಿಧಾನವನ್ನು ಅನುಸರಿಸಿ ವ್ಯವಸ್ಥಿತವಾಗಿ ದೀರ್ಘಕಾಲ ಅನುಸಂಧಾನ ಮಾಡ್ತಾ ಹೋದಾಗ ಅಲ್ಲಿ ಕರ್ಕೊಂಡೋಗಿ ತಲುಪಿಸುತ್ತೆ. ಅದೊಂದು ಸಾಮಾನ್ಯ ವಾಹನ ಇದ್ದ ಹಾಗೆ. ಪರ ವಿದ್ಯೆ ಅನ್ನೋದು ಒಂದು ವಿಮಾನ ಇದ್ದ ಹಾಗೆ ಅಂತ ಅನ್ಕೋಬೋದು. ಎರಡೂ ಅಲ್ಲಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ. ಎರಡೂ ವಿದ್ಯಾ ಎಂಬುದಾಗಿ ಕರೆಯಲ್ಪಡುತ್ತೆ. ಆರ್ಷ ವಿದ್ಯೆಗಳೆಲ್ಲವೂ ವಿಜ್ಞಾನ ಅಂತ. ಚತುರ್ದಶಾನಾಂ ವಿದ್ಯಾನಾಂ ಧಾರಣಂತೂ ಯಥಾರ್ಥತಃ ವಿಜ್ಞಾನಂ ಇತರತ್ ವಿದ್ಯಾತ್ ಏನ ಧರ್ಮ ಪ್ರವರ್ಧತೆ. ಆರ್ಷ ವಿದ್ಯೆಗಳೆಲ್ಲವೂ 14 ಇದೆ. ಈಗ 10 ಹೇಳಾಯಿತು, ಇನ್ನು 4 14 ವಿದ್ಯೆಗಳಾಗುತ್ತೆ. ಈ 14 ವಿದ್ಯೆಗಳೂ ಸಹ ಧಾರಣೆ ಮಾಡಿದ್ರೆ ಅದು ವಿಜ್ಞಾನ ಅಂತಾಗುತ್ತೆ. ವಿಜ್ಞಾನ ಅಂದರೆ ಏನಪ್ಪ ಅಂದರೆ ಕಾರ್ಯಕಾರಣಬದ್ಧವಾದಂಥ ಒಂದು ತಿಳುವಳಿಕೆ.
ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಅಂತ. ಈ ಕಾರಣ ಈ ಕಾರ್ಯಕ್ಕೆ ಅಂದರೆ ಈ ಫಲಿತಕ್ಕೆ ತೊಗೊಂಡೋಗಿ ನಿಲ್ಲಿಸುತ್ತೆ. ಈ ಫಲ ಬರಬೇಕಾದ್ರೆ ಇವನು ಇದನ್ನು ಅನುಸರಿಸ್ಕೊಂಡು ಹೋದರೆ ಅಲ್ಲಿಗೆ ಹೋಗಿ ತಲುಪೋಕ್ಕಾಗತ್ತೆ. ಹೀಗೆ ಕಾರ್ಯಕಾರಣ ಭಾವವನ್ನು ಸ್ಪಷ್ಟಪಡಿಸ್ತಾ ಇರುವಂತಹ ಒಂದು ವಿದ್ಯೆಗೆ ವಿಜ್ಞಾನ ಅಂತ ಕರೀತಾರೆ. ಈ 14 ವಿದ್ಯೆಗಳು ವಿಜ್ಞಾನ. ಅದರಿಂದ ಇದನ್ನು ಅನುಸರಿಸಿದರೆ ನೀನು ಸೃಷ್ಟಿ ಮೂಲದಲ್ಲಿ ಬೆಳೀತಾ ಇರುವ ತತ್ವವನ್ನು ದರ್ಶನ ಮಾಡೋಕ್ಕಾಗತ್ತೆ ಅನ್ನೋ ಅರ್ಥದಲ್ಲಿ ಅದಕ್ಕೂ ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟು, ಅನಂತರದಲ್ಲಿ ಪ್ರಸ್ತುತದಲ್ಲಿ ಇದು ಉಪನಿಷತ್ತಾದ್ದರಿಂದ ಇಲ್ಲಿ ನಿರೂಪಣೆ ಮಾಡೋಕ್ಕೆ ಹೊರಟಿರುವಂತಹದ್ದು ಪರಾವಿದ್ಯೆಯನ್ನು ನಿರೂಪಣೆ ಮಾಡೋಕ್ಕೆ ಹೊರಟಾಗ ಅಪರಾವಿದ್ಯೆಯನ್ನು ಯಾಕೆ ಹೇಳಿದರು ಅಂದರೆ, ಪರಾವಿದ್ಯೆ ಮಾತ್ರ ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ ಅಪರಾವಿದ್ಯೆಯನ್ನು ಸಂಪೂರ್ಣ ಕೈ ಬಿಟ್ಟು ಕೂತ್ಕೋಬೋದು ಜನ. ಅದರ ಅವಶ್ಯಕತೆ ಏನಿಲ್ಲ ಅಂತ. ಅದರ ಅವಶ್ಯಕತೆಯೂ ಇದೆ, ಇದರ ಅವಶ್ಯಕತೆಯೂ ಇದೆ. ಅಧಿಕಾರ ಯಾರಿಗೆ ಯಾವುದರಲ್ಲಿದೆ ಅನ್ನೋದ್ರ ಮೇಲೆ ಅವರವ್ರಿಗೆ ಬೇಕಾಗತ್ತಪ್ಪ ಅನ್ನೋ ವಿಷಯವನ್ನು ಹೇಳಬೇಕಾಗಿದೆ. ಆದ್ದರಿಂದ ಆ ಪರಾವಿದ್ಯೆಯ ಬಗ್ಗೆಯೂ ಅಪರಾವಿದ್ಯೆಯ ಬಗ್ಗೆಯೂ ಎರಡರ ಬಗ್ಗೆಯೂ ಒಂದು ನಿರೂಪಣೆಯನ್ನು ಮಾಡ್ತಾರೆ. ಅದರಲ್ಲಿ 6ನೇ ಒಂದು ಮಂತ್ರ ಹೀಗಿದೆ: ಯತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದ್ ಅಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಪಂಕ್ತಿ ಕೇಳಿದಾಗ ಏನೂ ಅರ್ಥ ಆಗಲ್ಲ ಅಂತ ಅನಿಸುತ್ತೆ ಅಲ್ವಾ? ಅದಕ್ಕೆ ಸಂಸ್ಕೃತ ಜ್ಞಾನ ಇಲ್ಲ ಅಂತ. ಪಂಕ್ತಿ ಅರ್ಥ ಹೇಳಿದ ಮೇಲೂ ಏನೂ ಗೊತ್ತಾಗಲ್ಲ. ನಮ್ಮ ಅಧ್ಯಾಪಕರೊಬ್ಬರು ಹೇಳ್ತಾಯಿದ್ರು, ವೇದಾಂತ ಅಂದರೆ ಏನು ಅಂತ ಕೇಳಿದ್ರೆ ಹೇಳೋನಿಗೂ ಗೊತ್ತಿರಬಾರ್ದು, ಕೇಳೋನಿಗೂ ಗೊತ್ತಾಗಬಾರ್ದು. ಅದನ್ನೇ ಗಂಟೆಗಟ್ಟಲೆ ಪ್ರವಚನ ಮಾಡಿದ್ರೆ ಅದಕ್ಕೆ ವೇದಾಂತ ಪ್ರವಚನ ಅಂತ. ಯಾಕ್ರಿ ಹೀಗೆ ತಮಾಷೆ ಮಾಡ್ತೀರಿ? ಆ ವಿದ್ಯೆ ಕಥೆಯನ್ನು ಹೀಗೆ ತಮಾಷೆ ಮಾಡಿದ್ರೆ ಅಂದರೆ ಇವತ್ತಿನ ಪರಿಸ್ಥಿತಿ ಹೀಗಾಗಿದೆ ಅಂತ. ಅಂದರೆ ತಾತ್ಪರ್ಯ ಇದು ಅಂತರಂಗದಲ್ಲಿ ಅನುಭವಕ್ಕೆ ತಂದ್ಕೋಬೇಕಾದ ವಿದ್ಯೆ. ಅದು ಗಂಟೆಗಟ್ಟಲೆ ಕೂತ್ಕೊಂಡು ಯಾವುದೋ ಒಂದು ವಸ್ತು ಭಾಳ ಮಧುರವಾಗಿದೆ, ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಹೇಳ್ತಾ ಇದ್ದರೆ ಅದ್ರ ಸವಿ ಗೊತ್ತಾಗಲ್ಲ. ಅದು ಪದಾರ್ಥ ನನ್ನ ಕೈಗೆ ಸಿಕ್ಕಬೇಕು, ಬಾಯಿಗೆ ಹಾಕ್ಕೋಬೇಕು, 10 ಜನಕ್ಕೆ ಕೊಟ್ಟಬೇಕು. ನೋಡಪ್ಪ ಇದೇ ಮಧುರ ರಸ ಅಂದರೆ ಎಷ್ಟು ಮಧುರವಾಗಿದೆ ಅಂದರೆ ಅಯ್ಯೋ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅದು ಅರ್ಥವತ್ತಾಗಿ ಭಾವಿಸೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗತ್ತಾ ವೇದಾಂತದ ವಿಷಯ? ಇದು ಪರಬ್ರಹ್ಮದ ಕುರಿತು ಮಾತನಾಡ್ತಾ ಇರೋ ವಿಷಯ. ಪರಬ್ರಹ್ಮ ಹೀಗಿದೆ ಅಂತ ಹೇಳೋಕೆ ಹೊರಟಿದ್ದಾರೆ. ಈ ಮಾತನ್ನು ಎಷ್ಟು ಸರಿ ಚರ್ಚೆ ಮಾಡಿದ್ರೂ ಮಾಡುವವನಿಗೂ ಅದರ ರಸ ಭಾವ ಅದರ ಗ್ರೇಟ್ನೆಸ್ ಇದೆಯಲ್ಲ ಅದು ಮನಸ್ಸಿಗೆ ಬರ್ತಾ ಇರೋಲ್ಲ. ಕೇಳೋನಿಗಂತೂ ದೇವರೇ ಗತಿ ಬರೋಕ್ಕೆ ಸಾಧ್ಯ ಇಲ್ಲ. ಹೀಗಿದ್ದಾಗ ನಡೀತಾ ಇರುತ್ತೆ ನಿರಂತರವಾಗಿ ಪ್ರವಚನ ಮಾಲಿಕೆ ಅಂತ ತಮಾಷೆ ಹೇಳಿದ ಮಾತದು. ಆದರೆ ಈ ತಮಾಷೆಯಲ್ಲೇ ನಿಲ್ಲಬಾರ್ದು, ಹೀಗಾಗಬಾರ್ದು ಅಂತ ತಾತ್ಪರ್ಯ ಇಟ್ಕೋಬೇಕು. ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಒಬ್ಬೊಬ್ಬರು ಪ್ರಯತ್ನ ಪಡಬೇಕು. ಶಿಷ್ಯಾದಿಚ್ಛೇತ್ ಪರಾಜಯಂ. ಅಧ್ಯಾಪಕರಿಗೆ ಆ ಭಾವ ಗೊತ್ತಿಲ್ಲ, ಅನುಭವ ಬಂದಿಲ್ಲ ಅಂತಾದರೂ ಕೇಳ್ತಾ ಒಬ್ಬ ಶಿಷ್ಯ ಆ ಮಟ್ಟಕ್ಕೆ ಏರೋಕ್ಕೆ ಬರುತ್ತೆ. ಅದನ್ನೇ ಶಿಷ್ಯಾದಿಚ್ಛೇತ್ ಪರಾಜಯಂ. ಶಿಷ್ಯನಿಂದ ಗುರುವಾದವನು ಸೋಲನ್ನು ಇಷ್ಟಪಡಬೇಕು ಅಂತ, ಅವನು ನನಗಿಂತ ಮುಂದೆ ಹೋಗಿದ್ದಾನೆ ಎಂದು ನೋಡಿ ಸಂತೋಷ ಪಡಬೇಕು ಅಂತ. ಇದು ತುಂಬ ಅಪರೂಪ ಅಲ್ವಾ? ಅಧ್ಯಾಪಕರಲ್ಲಿ ಭಾಳ ಕಷ್ಟ. ನಾವೆಲ್ಲ ಸಂಸ್ಕೃತ ಕಾಲೇಜಲ್ಲಿ ಓದ್ತಾ ಇದ್ದಾಗ ಹಾಸ್ಯ ಮಾಡಿ ತಮಾಷೆ ಮಾಡಿ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಬರೆದಿದ್ದಾನಪ್ಪ ಹುಡುಗ, ಭಾಳ ಚೆನ್ನಾಗಿ ಬರೆದಿದ್ದಾನೆ. ಆದರೆ 90 ಮಾರ್ಕ್ಸ್ ಕೊಟ್ಟಿದ್ದೀನಿ ನಾನು, ಅದ್ರ ಮೇಲೆ ನನಗೆ ನನ್ನ ಅಧ್ಯಾಪಕರು ಕೊಟ್ಟಿರಲಿಲ್ಲ, ನಾನು ಹೆಂಗೆ ಕೊಡಲಯ್ಯ? ಅಂದರೆ ಮಾನದಂಡ ಹೇಗಿದೆ, ದಾರಿ ತಪ್ಪಿಟ್ಟಿದೆ ಅಂತ ಅರ್ಥ. ಹಾಗಲ್ಲದೆ ಪ್ರಾಮಾಣಿಕವಾಗಿ ವಿಷಯವನ್ನು ಅನುಸಂಧಾನ ಮಾಡ್ತಾ ಹೋದಾಗ ಅದು ಯಾರಿಗೆ ಬೇಕಾದ್ರೂ ಸಿಕ್ಬೋದು. ಅಲ್ಲಿ ವಯಸ್ಸು ಲೆಕ್ಕ ಅಲ್ಲ, ಇನ್ನೊಂದು ಲೆಕ್ಕ ಅಲ್ಲ, ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಎಷ್ಟಿದೆ ಪ್ರಕೃತಿನಲ್ಲಿ ಅನ್ನೋದ್ರ ಮೇಲೆ ಒಬ್ಬನಿಗೆ ಪೂರ್ತಿ ಅನುಭವ ಸಿಕ್ಕಿಬಿಡ್ಬೋದು. ಈ ಅರ್ಥ ಅದ್ರೇಶ್ಯಂ ಅಂತ ಅಂದರೆ ನಮ್ಮ ಪಂಚೇಂದ್ರಿಯದಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅಗ್ರಾಹ್ಯಂ ಅಂದರೆ ನಮ್ಮ ಪಂಚಕರ್ಮೇಂದ್ರಿಯಗಳಿಂದ ಇದನ್ನು ಮುಟ್ಟೋಕ್ಕಾಗಲ್ಲ. ಅಗೋತ್ರಂ ಇದ್ರ ಹುಟ್ಟಿಯಲ್ಲಿದೆ ಅಂತ ಹೇಳೋಕ್ಕೆ ಬರಲ್ಲ. ಅದೇ ರೀತಿಯಲ್ಲಿ ಅವರ್ಣಂ ಇದನ್ನು ವರ್ಣನೆ ಮಾಡೋದಕ್ಕೆ ಇದು ರೂಪ ಬಣ್ಣ ಯಾವುದೂ ಸಿಕ್ಕಲ್ಲ ಕೈಗೆ. ಅಚಕ್ಷು ಶ್ರೋತ್ರಂ ಇದಕ್ಕೆ ಕಿವಿ ಇದೆಯಾ ಕಣ್ಣಿದೆಯಾ ಅಂದರೆ ಈ ಜ್ಞಾನೇಂದ್ರಿಯಗಳು ಯಾವುದೂ ಇಲ್ಲ ಈ ತತ್ವ ಅನ್ನೋದಕ್ಕೆ. ಪರಬ್ರಹ್ಮಕ್ಕೆ ಕಣ್ಣಿದೆಯಾ, ಕಣ್ಣಿಂದ ನೋಡುತ್ತಿದೆಯಾ, ಕಿವಿಯಿಂದ ಕೇಳಿಸ್ತಿದೆಯಾ, ನಮ್ಮ ಹಾಗೆ ಇದೆಯಾ, ಕಣ್ಣೂ ಇಲ್ಲ ಕಿವಿನೂ ಇಲ್ಲ. ಅಪಾಣಿಪಾದಂ ಜೊತೆಗೆ ಹೋಗಲಿ ಕೈ ಕಾಲು ಇದೆಯಾ ಅಂದರೆ ಪಾಣಿಯೂ ಇಲ್ಲ ಪಾದವೂ ಇಲ್ಲ. ಮತ್ತು ಇದು ಜೊತೆಗೆ ಹಾಗೆ ನಿತ್ಯಂ, ಇಲ್ಲಿ ಲೋಕದಲ್ಲಿ ನೋಡ್ತಾ ಇರೋದೆಲ್ಲ ಇವತ್ತಿದ್ರೆ ನಾಳೆ ಇರೋಲ್ಲ, ಅಶಾಶ್ವತವಾದ್ದು. ಇದು ಮಾತ್ರ ನಿತ್ಯಂ, ಯಾವತ್ತೂ ಇರುವಂಥದ್ದು. ವಿಭುಂ ಎಲ್ಲ ಕಡೆಯಲ್ಲೂ ತುಂಬ್ಕೊಂಬಿಟ್ಟಿದೆ. ಸರ್ವಗತಂ ಕಣದಲ್ಲೂ ಒಳಗಡೆ ಸೇರಿಕೊಂಡಿದೆ. ಅಂಥದ್ದು ತತ್ವ ಅಂತ ನಮಗೇನು ಗೊತ್ತಾಗುತ್ತೆ? ಕಣದಲ್ಲಿ ಏನು ಸೇರಿದೆ? ಏನಾದ್ರು ನೋವಿದ್ದರೆ, ತುಂಬ ನೋವ್ತಾ ಇದ್ದರೆ ಕಣದಲ್ಲೂ ನೋವುತ್ತಿದೆ ಹೇಳಕ್ಕೆ ಬರುತ್ತೆ ಅಷ್ಟೇ.
ಗೊತ್ತಾಗ್ತಾ ಇಲ್ಲ. ಸರ್ವಗತಂ, ಎಲ್ಲ ಕಡೆಯಲ್ಲೂ ತುಂಬಿದೆ. ಸುಸೂಕ್ಷ್ಮಂ, ತುಂಬ ಸೂಕ್ಷ್ಮವಾದದ್ದು ಅಂದರೆ ಏಕಾಗ್ರ ಬುದ್ಧಿಯಿಂದ ನೋಡಿದ್ರೆ ಮಾತ್ರ ನಿನಗೆ ಸಿಗುತ್ತೆ ಹೊರತು ಸುಮ್ಮನೆ ನೋಡೋಕ್ಕೆ ಸ್ವಲ್ಪ ಬಿಡುವಿದೆ, ಏನೋ ಒಂದು ಪ್ರಯತ್ನ ಪಡೋಣ ಅಂತ ಕೂತಿದ್ದೀವಿ. ಸ್ವಲ್ಪ ಮಧ್ಯದಲ್ಲಿ ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಚಿಂತನೆ ಮಾಡಿಕೊಂಡೇ ಹೋಗ್ಬೇಕು ನಾನು ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಸಿಕ್ಕಲ್ಲ. ಸುಸೂಕ್ಷ್ಮ, ಅತ್ಯಂತ ಸೂಕ್ಷ್ಮವಾದ್ದು, ಏಕಾಗ್ರ ಬುದ್ಧಿಯಿಂದ ಹಿಡಿಬೇಕಾಗಿರುವಂಥದ್ದು. ತದವ್ಯಯಂ, ಅದು ನಾಶವಿಲ್ಲದೆ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು. ಭೂತಯೋನಿಂ ಪರಿಪಶ್ಯಂತಿ ಧೀರಾಹ, ಅದು ಎಲ್ಲ ಭೂತಗಳಿಗೆ, ಪಂಚಭೂತಗಳಿಗೆ ಹುಟ್ಟಿನ ಮೂಲ. ಅದೇ ಈ ವಿಸ್ತಾರವಾದ ಜಗತ್ತನ್ನು, ವ್ಯಾಪಕವಾದ ಜಗತ್ತನ್ನು ಸೃಷ್ಟಿ ಮಾಡಿದೆ, ಹೊರಗೆ ಹಾಕಿದೆ ಎಂಬುದಾಗಿ ಧೀರಾಹ ಪರಿಪಶ್ಯಂತಿ, ಧೀರರಾದವರು ನೋಡುತ್ತಾರೆ ಆ ತತ್ವವನ್ನು ಅಂತ. ಧೀರರಾದವರು ಅಂದರೆ ವೇದಾಂತದಲ್ಲಿ ಹೇಳ್ತಾ ಇರೋ ಧೀರತನ ಅಂದರೆ ಹಿಮಾಲಯ ಹತ್ತಿದಾನೆ ತೇಂಗ್ ಸಿಂಗ್, ಹಿಲೇರಿ, ಇನ್ಯಾರೋ ಒಬ್ಬ ಪ್ರವಾಹದಲ್ಲಿ ನದಿಯಿಂದ ಈ ಕಡೆ ಆ ಕಡೆ ದಾಟ್ಬಿಟ್ಟಿದ್ದಾನೆ, ಭಾರಿ ಹೀರೋ, ಧೀರ, ಹೆದರಲೇ ಇಲ್ಲ. ಅವರಿಗೆಲ್ಲ ಮಿಗಿಲಾದ ಧೀರರಂತೆ ಇವರು. ಯಾಕೆಂದರೆ ಬಲ್ಲವರು ಹೇಳ್ತಾರೆ, ನೀನು ಬೇರೆ ಎಲ್ಲ ಕೆಲಸ ಮಾಡ್ಬೋದಪ್ಪ, ಅದು 10 ನಿಮಿಷ ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಂಡು ತೋರಿಸ್ಬಿಡು ಅಂತ. 10 ನಿಮಿಷ ಮನಸ್ಸನ್ನು ಏಕಾಗ್ರ ಇಟ್ಕೊಳ್ಳೋಕ್ಕಾಗಲ್ಲ ಅಂತ 10 ವರ್ಷ 20 ವರ್ಷ ಪ್ರಯತ್ನ ಪಟ್ಟರು ನನಗೇ ಗೊತ್ತಿಲ್ಲದೆ ಇರುವಂತೆ 100 ಅಲೆಗಳು ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರುತ್ತೆ. ಹತೋಟಿ ತೊಗೊಳ್ಳೋಕ್ಕೆ ಬರಲ್ಲ, ಅಷ್ಟು ಭೀಕರ. ಅದನ್ನು ಈ ಮನಸ್ಸನ್ನು ಗೆದ್ದುಬಿಡು, ನೀನು ನಿಜವಾದ ಧೀರ. ಬೇರೆ ಏನೇನೋ ಕೆಲಸ ಮಾಡಿ ಶೌರ್ಯ ಪ್ರತಾಪ ಎಲ್ಲ ತೋರ್ಸೋಕೆ ಹೋಗಬೇಡ. ಇಲ್ಲೇ ಹತ್ತಿರದಲ್ಲೇ ಇದೆ ನಿನಗೆ ಒಂದು ಚಾಲೆಂಜು, ನಿನ್ನೊಳಗಡೆ ಇರೋ ನಿನ್ನ ಮನಸ್ಸನ್ನು ಗೆದ್ದಿದ್ದಕ್ಕೆ ನಿಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ ನಾನು ಗೆದ್ದಿದ್ದೀನಿ ಅಂತ ಹೇಳಿದರೆ? ಅಳಿಯೋಕ್ಕೆ ಮಾರ್ಗ ಇದೆ. ಯಾವುದೋ ಒಂದು ಮುಚ್ಚಿಟ್ಟು ಪದಾರ್ಥ ಇಲ್ಲಿ ಒಳಗಡೆ ಏನಿದೆ ಅಂತ ಹೇಳು ಅಂತಂದರೆ ಹೇಳೋಕೆ ಬರುತ್ತೆ. ಏಕಾಗ್ರತೆ ಒದಗಿ ಬಂದರೆ ಅದು ಏಕಾಗ್ರಗೊಳಿಸೋಕ್ಕೆ ಬರಲ್ಲ. ಅಷ್ಟು ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದ್ ದೃಢಂ, ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಪರಮಚಂಚಲ ಮನಸ್ಸು. ಅರ್ಜುನ ಹೇಳಿದ ಮಾತದು. ಕೃಷ್ಣ ಒಪ್ಕೋತಾನೆ, ಹೋದಪ್ಪ ತುಂಬ ಚಂಚಲ ಮನಸ್ಸು, ಬಹಳ ಕಷ್ಟ. ಅಭ್ಯಾಸ ಏನಿತ್ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ವೈರಾಗ್ಯ ಎರಡೂ ಬೇಕು, ದೀರ್ಘಕಾಲ ನಿರಂತರ ಪ್ರಯತ್ನ ನಡೀಬೇಕು. ಹಾಗಾದರೆ ಮನಸ್ಸನ್ನು ಏಕಾಗ್ರಗೊಳಿಸೋಕ್ಕೆ ಸಾಧ್ಯವಾಗುತ್ತೆ, ಇಲ್ಲದವರು ಆಗೋದಿಲ್ಲ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಹೇಳ್ತಾರೆ. ಹಾಗೆ ಯಾರು ಏಕಾಗ್ರತೆಯ ಕಲೆಯನ್ನು ಮೈಗೂಡಿಸಿಕೊಂಡಿದ್ದಾರೋ ಅವ್ರನ್ನ ಧೀರರು ಅಂತ ಕರೀತಾರೆ. ಆ ಪದ ಅರ್ಥನ ಹೇಳ್ತಾ ಇದೆ. ಧಿಯಂ ಅಂದರೆ ಬುದ್ಧಿಯನ್ನು ರಾತ್ರಿ ಹತ್ತಿರಕ್ಕೆ ತಗೋತಾರೆ ಅಂತ ಅರ್ಥದಲ್ಲಿ ಧೀರ ಅನ್ನೋ ಶಬ್ದ ಆಗಿದೆ. ಅಂದರೆ ಬುದ್ಧಿಯನ್ನು ಹತ್ತಿರಕ್ಕೆ ತಗೋತಾರೆ ಅಂದರೆ ಏನರ್ಥ? ಬುದ್ಧಿ ಹರಿದು ಹಂಚು ಹೋಗ್ತಾ ಇದೆ, 100 ವಿಷಯಗಳ ಚಿಂತನೆಗೆ ನಿರಂತರ ಹೋಗ್ತಾ ಇದೆ. ಅದನ್ನ ಎಳೆದು ಹಿಡಿದು ಕಟ್ಟಾಕ್ಕೊಂಡು ನಂಗೆ ಬೇಕಾದ ಒಂದೇ ವಿಷಯದಲ್ಲಿ ಮನಸ್ಸನ್ನು ನಿಲ್ಲಿಸೋದಾದರೆ ಅವ್ರನ್ನ ಧೀರರು ಎಂಬುದಾಗಿ ಕರಿಬೇಕು ಎಂಬುದಾಗಿ. ಅರ್ಥವನ್ನು ಇನ್ನೊಮ್ಮೆ ಮುಂದಿನ ತರಗತಿಯಲ್ಲಿ ಅನುಸಂಧಾನ ಮಾಡೋಣ. ಅಲ್ಲಿವರೆಗೆ ನೆನೆಯಲಿ ಅಂತ ಪಾಠ ಹೇಳುವಾಗ ಹಿಂದಿನ ಕಾಲದಲ್ಲಿ ಒಂದು ಪಾಠ ಒಂದಷ್ಟು ಹೇಳಿ ನೆನೆಯಬೇಕು, ಅವಲಕ್ಕಿ ನೆನೆಯಬೇಕು ಅಂತ ತಮಾಷೆ ಹೇಳಿ ನಾಳೆ ಅದನ್ನ ಮತ್ತೆ ಹೇಳ್ತೀನಪ್ಪ ಅಂತ ಹೇಳ್ತಾಯಿದ್ರು. ಯಾಕೆ ಅಂತ ಕೇಳಿದರೆ, ಇಷ್ಟು ಕೇಳಿದಾಗ ಒಂದು ಸ್ವಲ್ಪ ಒಳಗಡೆ ಹೋಗಿದೆ ಅಂತಾದರೆ ಆಗ ಇನ್ನು ಮುಂದಿನ ತೊಗೊಳಕ್ಕೆ ಬೇಕಾಗುವಂತೆ ದೇಹ ಮನಸ್ಸು ಬುದ್ಧಿ ಸಿದ್ಧವಾಗುತ್ತೆ, ಪ್ರಿಪೇರ್ ಆಗುತ್ತೆ. ಆಗ ಮುಂದಿನ ತೊಗೊಳಕ್ಕಾಗತ್ತೆ. ಹೀಗೆ ಆದ್ದರಿಂದ ಇಂಥ ಕೆಲವು ವಿಷಯಗಳನ್ನ ಹೇಳುವಾಗ ಒಂದೇ ಸರಿಗೆ ರಾಶಿ ಹೇಳೋದು ಅಂತ ಅಭ್ಯಾಸ ಇಲ್ಲ. ಒಂದು ಸ್ಟೆಪ್ಪಿನ ವಿಷಯವನ್ನು ಸ್ವಲ್ಪ ಹೇಳಿ ಆಮೇಲೆ ಅದರ ಮುಂದುವರಿಕೆ ಮಾತನ್ನು ಮುಂದಕ್ಕೆ ಆಡೋಣ ಅಂತ ಹೇಳೋದು ಇದೆ. ಆದರೆ ಈ ಮಾತೆಲ್ಲ ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ದಿನ ಬಿಟ್ಟು ದಿನ ಆಗಾಗ ಪಾಠ ನಡೀತಾ ಇದ್ದರೆ 1 ತಿಂಗಳು ಕಳೆದ ನಂತರ ನೆನೆಯಬೇಕು ಅಲ್ಲ ಮರೆಯಬೇಕು, ನೀವು ಮರೆಯಬೇಕು ಅಂತ ಪಾಠ ಆಗೋಗ್ಬಿಡುತ್ತೆ. ಪೂರ್ತಿ ಮರೆತು ಬರೋದಾಗುತ್ತೆ ಸಂಪೂರ್ಣವಾಗಿ. ಇವತ್ತಿನ ಪರಿಸ್ಥಿತಿ ಹಾಗಾಗಿದೆ. ಅಷ್ಟಾದರೂ ಒಂದು ಸತ್ಸಂಸ್ಕಾರ ಅಂತೂ ಆಗೇ ಆಗುತ್ತೆ. ಇಷ್ಟು ವಿಷಯಗಳನ್ನು ಕೇಳಿದಾಗ ಇಲ್ಲೇನೋ ವೈಶಿಷ್ಟ್ಯ ಇದೆ, ನನಗಾಗತ್ತೋ ಆಗಲ್ವೋ, ದೇಶದಲ್ಲಿ ಇಂತಹ ಅದ್ಭುತವಾದಂಥ ಯೋಗಿಗಳಿದ್ರಲ್ಲ, ಜ್ಞಾನಿಗಳಿದ್ರಲ್ಲ, ಅದನ್ನು ಕೇಳಿ ಸಂತೋಷ ಪಡೋಕ್ಕೆ ಸಾಧ್ಯವಾಗುತ್ತೆ. ಯಾವತ್ತಾರು ಉತ್ಸಾಹ ಬಂದರೆ ಖಂಡಿತವಾಗಿಯೂ ಸಾಧನೆ ಮಾಡೋಕ್ಕಾಗುತ್ತೆ. ಅಷ್ಟಕ್ಕಾಗಿ ಈ ವಿಷಯಗಳನ್ನೆಲ್ಲ ಕೇಳಬೇಕು ಎಂಬುದನ್ನು ನೆನಪಿಸ್ಕೋತಾ ಈ ಪಾಠವನ್ನು ಉಪನಿಷತ್ ಪುರುಷನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.